ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಒಬ್ರು ಸೀನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರ ಗ್ರೇಡ್ ಅಲ್ಲಿ ಅದನ್ನ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅವ್ರ ಕೆಳಗಡೆ ನಮ್ಮ ಮೈಸೂರು ನಗರವನ್ನು ಎರಡಾಗಿ ಭಾಗ ಮಾಡಿದ್ದಾರೆ. ಒಂದು ಈಸ್ಟ್ ಅಂತ ವೆಸ್ಟ್. ಈಸ್ಟ್ ಗೆ ಒಬ್ರು AW ಇರ್ತಾರೆ, ವೆಸ್ಟ್ ಗೆ ಒಬ್ರು AW ಇರ್ತಾರೆ. ಪ್ರಸ್ತುತ ಮೈಸೂರು ನಗರಕ್ಕೆ ಕಾವೇರಿ ಮತ್ತು ಕಬಿನಿ ಈ ಎರಡೂ ನದಿ ಮೂಲಗಳಿಂದ ಸೇರಿ 4 ಹೆಡ್ ವರ್ಕ್ಸ್ ಅಂತ ಮೂಲ ಸ್ಥಾವರಗಳು ಅಂತ ಕರಿತೀವಿ ನಾವು ಇದರಲ್ಲಿ. ಸೊ 4 ಮೂಲ ಸ್ಥಾವರದಿಂದ ಸೇರಿ ಪ್ರತಿದಿನ ಮೈಸೂರು ನಗರಕ್ಕೆ 250 MLD ನೀರ್ನ ಮೈಸೂರು ನಗರದ ವಿವಿಧ ಜಲ ಸಂಗ್ರಹಗಳಿಗೆ ತರ್ತಾ ಇದೀವಿ. ಸೊ ಅಟ್ ಪ್ರೆಸೆಂಟ್ ನವೆಂಬರ್ ಅಂತ್ಯಕ್ಕೆ ಇಡೀ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಮತ್ತು ಮೂಡ ಎಲ್ಲ ಪ್ರದೇಶ ಸೇರಿದ್ರೆ 1,77,000 ಕನೆಕ್ಷನ್ ಇದೆ. ಸೊ ಆಲ್ಮೋಸ್ಟ್ NR ಕ್ಷೇತ್ರ ಬಿಟ್ಟು KR ಕ್ಷೇತ್ರ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರ ಆಗ್ಲಿ ಅಥವಾ ಚಾಮರಾಜ ಕ್ಷೇತ್ರ ಆಗ್ಲಿ ಈ ಭಾಗಕ್ಕೆ ಪ್ರತಿದಿನ ಎಲ್ಲಾ ವಾರ್ಡ್ಗಳಿಗೂ ಸದ್ಯಕ್ಕೆ ಪ್ರತಿದಿನ ನೀರನ್ನು ಸರಬರಾಜು ಮಾಡ್ತಾ ಇದೀವಿ. ಇದರಲ್ಲಿ ಪ್ರತಿ ವಾರ್ಡ್ ಲೆಕ್ಕದಲ್ಲಿ ಆನ್ ಆವರೇಜ್ ತಗೊಂಡ್ರೆ ಅಟ್ಲೀಸ್ಟ್ 2 ಗಂಟೆಗಳ ಕಾಲವಾದ್ರೂ ಒಂದೊಂದು ವಾರ್ಡ್ಗಳಿಗೆ ನೀರನ್ನು ಅಟ್ ಪ್ರೆಸೆಂಟ್ ಸಪ್ಲೈ ಮಾಡ್ತಾ ಇದೀವಿ. ಇವಾಗ ನಮ್ಗೆ ಎಲ್ಲಾ ಪಂಪ್ ಹೌಸ್ ಗಳೆಲ್ಲ ನಿರ್ಮಾಣ ಆಗಿರೋದೆಲ್ಲ ಆಲ್ಮೋಸ್ಟ್ 20 to 30 ಇಯರ್ಸ್ ಬ್ಯಾಕ್ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಬಿನಿ ರಿವರ್ದು ಮೇಳಾಪುರ ಯೋಜನೆ ಅಂತ ಕರಿತೀವಿ. ಅದು 2000 ಇಸ್ವಿಯಲ್ಲಿ ಮಾಡಿದ್ವು. ಅದು ಡಿಸೈನ್ ಮಾಡಿದಾಗ ಫಾರ್ ಕೆಪಾಸಿಟಿ ಆಫ್ 100 MLD ಗೆ ಅದು ಡಿಸೈನ್ ಆಗಿತ್ತು. ಆದ್ರೆ ಡ್ಯೂ ಟು ಸಮ್ ಡಿಸೈನ್ ಪ್ರಾಬ್ಲಮ್ಸ್, ಡಿಸೈನ್ ಕನ್ಸ್ಟ್ರೆಂಟ್ ಮತ್ತೆ ಏನಾನ ಸಮಸ್ಯೆಗಳಾಗಿ ಅಲ್ಲಿಂದ ನಮ್ಗೆ ಇದುವರೆಗೂ ಏಲ್ಡ್ ಆಯ್ತಿರೋದು ಪ್ರತಿದಿನ 65 MLD ಆಗಿತ್ತು. ಸೊ ಸಿಮಿಲರ್ಲಿ ಹಂಗೆ ಮತ್ತೆ ನಮ್ಮ ಹೊಂಗಳ್ಳಿ ಮೂಲ ಸ್ಥಾವರ ಅಂತ ಇದೆ, ಅದು ಅಷ್ಟೇ ಅರೌಂಡ್ 1965 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿತ್ತು. ಅಲ್ಲಿ ಇನ್ನೊಂದು ಹೊಂಗಳ್ಳಿ 3rd ಸ್ಟೇಜ್ ಅಂತ 2nd ಸ್ಟೇಜ್ ಎಲ್ಲ ಡಿವೈಡ್ ಮಾಡಿದ್ದಾರೆ. ಅಲ್ಲಿಂದನೂ ಪ್ರತಿದಿನ ನಮ್ಗೆ ಅಟ್ ಪ್ರೆಸೆಂಟ್ ಈ 90 MLD ಬರುತ್ತೆ. ಆದ್ರೆ ಅದ್ರ ಪೈಪ್ ಲೈನ್ ಎಲ್ಲ ತುಂಬಾ ಹಳೇದಾಗಿದ್ದು, ಪ್ರತಿ 8 ಮೀಟರ್ ಒಂದೊಂದು ಜಾಯಿಂಟ್ ಇದೆ. ಎಲ್ಲಾ ಜಾಯಿಂಟ್ ಗಳಲ್ಲಿ ನೀರು ಸದಾ ವೇಸ್ಟ್ ಆಯ್ತಾ ಇರುತ್ತೆ. ನಮಗೆ ವೇಸ್ಟೇಜ್ ಅಂದ್ಬಿಟ್ಟು 10 to 15% ಆ ಹೊಂಗಳ್ಳಿ ಸ್ಕೀಮ್ ಇಂದನೂ ಬರ್ತಾ ಇತ್ತು. ಇನ್ನೊಂದು 3ನೇದಂದ್ರೆ ಈ ಬೆಳಗೊಳ ಪಂಪ್ ಹೌಸ್ ಅಂದ್ರೆ ತುಂಬಾ ಹಳೇದು, ರಾಜರ ಕಾಲದಿಂದ ಇದೆ. 1986 ಅಲ್ಲಿ ಅದನ್ನ ಮಾಡಿದಾರಂತೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಫಸ್ಟ್ ಮಾಡರ್ನ್ ವಾಟರ್ ಸಪ್ಲೈ ಅಂತ ಸ್ಟಾರ್ಟ್ ಆದಾಗ ಬೆಳಗೊಳದಿಂದ ಸ್ಟಾರ್ಟ್ ಆಗಿದೆ. ಅದು ಅಷ್ಟೇ ಹಳೆ ಪಂಪ್ ಹೌಸ್, ಹಳೆ ಪಂಪಿಂಗ್ ಇದಿದೆ. ಪಂಪಿಂಗ್ ಎಫಿಷಿಯನ್ಸಿ ಎಲ್ಲ ಫುಲ್ ಇಳಿದಿದೆ. ಅಟ್ ಪ್ರೆಸೆಂಟ್ ಇದೆಲ್ಲ ಕನ್ಸ್ಟ್ರೇಂಟ್ ಇಟ್ಕೊಂಡು ಅಟ್ ಪ್ರೆಸೆಂಟ್ ಅರೌಂಡ್ 250 MLD ನಮ್ಮ ನದಿಯಿಂದ ಎತ್ತುತ್ತಾ ಇದೀವಿ. ನಾವು ಸಿಟಿಗೆ ಅರೌಂಡ್ 220 MLD ಕಳಿಸ್ತಾ ಇದೀವಿ. ಅದರಲ್ಲೂ ಇಂಡಸ್ಟ್ರಿಯಲ್ ಏರಿಯಾ ಸ್ವಲ್ಪ ನಮ್ಮ ಹಳ್ಳಿಗಳು ಸುತ್ತಮುತ್ತ ಇರೋ ಎನ್ರೂಟ್ ವಿಲೇಜಸ್ ಮತ್ತೆ ಸ್ವಲ್ಪ ಮೂಡ ಏರಿಯಾ ಎಲ್ಲ ಬಿಟ್ರೆ ಮೈಸೂರು ಮಹಾನಗರ ಪಾಲಿಕೆ ಮೀನ್ಸ್ ನಮ್ಮ ರಿಂಗ್ ರೋಡ್ ಒಳಭಾಗಕ್ಕೆ 195 MLD ಪ್ರತಿದಿನ 195 ML ನೀರನ್ನು ನಾವು ಅಟ್ ಪ್ರೆಸೆಂಟ್ ಸರಬರಾಜು ಮಾಡ್ತಿದೀವಿ. ಸೊ ಈ 195 ML ನೀರನ್ನ ಸರಬರಾಜು ಮಾಡಿದ್ರು ನಾವು ಸುಮಾರು ಏರಿಯಾಗಳಿಗೆ ರೆಗ್ಯುಲರ್ ಆಗಿ 2 ಗಂಟೆಗಿಂತ ಹೆಚ್ಚಿನ ಕಾಲ ನೀರು ಸಪ್ಲೈ ಮಾಡೋದಾಗ್ಲಿ ಅಥವಾ NR ಕ್ಷೇತ್ರದಲ್ಲಿ ಪ್ರತಿದಿನ ನೀರು ಕೊಡೋದಾಗ್ಲಿ ಇದೆಲ್ಲ ನಮ್ ಕೈಲಿ ಸಾಧ್ಯ ಆಗ್ತಿರ್ಲಿಲ್ಲ. ಇದನ್ನೆಲ್ಲ ಮನಗಂಡು 2 ವರ್ಷದ ಹಿಂದೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಮೃತ್ ಅಂತ ಸ್ಕೀಮ್ ಒಂದು ತಗೊಂಡ್ಬಂದಿದ್ದಾರೆ. ಅಮೃತ್ ಸ್ಕೀಮ್ ಅಲ್ಲಿ ಆಲ್ಮೋಸ್ಟ್ 60% ಶೇರ್ 153 crores ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 60% ಶೇರ್ ಇವರೇ ವಹಿಸ್ಕೋತಾರೆ, ಯಾರ ಸೆಂಟ್ರಲ್ ಗವರ್ಮೆಂಟ್ ಅವ್ರು ನೋಡ್ಕೋತಾರೆ. 30% ಶೇರ್ ನಮ್ಮ ಸ್ಟೇಟ್ ಗವರ್ಮೆಂಟ್ ನೋಡ್ಕೊಳ್ತಾರೆ. ಇನ್ನು 20% ಶೇರ್ ನಾವು ನಮ್ಮ ಅರ್ಬನ್ ಲೋಕಲ್ ಇದ್ರಲ್ಲಿ. ಈ 153 crore ಕೆಲಸದಲ್ಲಿ ನಮ್ಮ ಏನು ಎಲ್ಲಾ ಹೆಡ್ ವರ್ಕ್ಸ್ ಇದೆ ಅದನ್ನೆಲ್ಲ ರಿಜ್ಯೂನೇಟ್ ಅಥವಾ ಅದನ್ನ ಉನ್ನತೀಕರಿಸುವ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ ಇದೆಲ್ಲ ಆಗಿದ ತಕ್ಷಣ ಈ 153 crores ಕೆಲಸದಲ್ಲಿ ಈಗ ಮೇಳಾಪುರದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಅಲ್ಲಿ ಏನೋ ಸಮ್ ಡಿಸೈನ್ ಕನ್ಸ್ಟ್ರೆಂಟ್ 2000 ಇಲ್ಲಿವರೆಗೂ ನಮ್ಗೆ 100 MLD ಈಲ್ಡ್ ಆಯ್ತಿರ್ಲಿಲ್ಲ. ಸೊ ಅಲ್ಲಿ ಹೊಸ ಪಂಪ್ ಸೆಟ್ ಗಳು 1000 HP ಹೊಸ ಪಂಪ್ ಸೆಟ್ ಗಳು ಇನ್ಸ್ಟಾಲ್ ಮಾಡ್ತಾ ಇದೆ. ಮತ್ತೆ ನಮ್ಮ ಹೊಂಗಳ್ಳಿಯಿಂದ ಹೇಳೋದಾದ್ರೆ ಎಲ್ಲಾ ಹಳೆ CI ಲೈನ್ ನಮ್ದು ಏನು 8 ಮೀಟರ್ ಒಂದೊಂದು ಜಾಯಿಂಟ್ ಇತ್ತು, ನಮ್ಮ ನಿರ್ವಹಣೆ ಏನ್ ಕಷ್ಟಕರ ಆಯ್ತಿತ್ತು ಅದನ್ನೆಲ್ಲ MS ಲೈನ್ ಇನ್ನೊಂದು 30 ವರ್ಷಗಳ ಕಾಲ ಯಾವುದೇ ಲೀಕ್ ಆಗದಂತಹ MS ಲೈನ್ ಅಳವಡಿಸ್ಕೊಂಡು ಅದನ್ನ ನಮ್ಮ ವಿಜಯನಗರ ಕೇಂದ್ರೀಯ ಜಲಸಂಗ್ರಹ ಅಂತ ಇದೆ ವಿದ್ಯಾವರ್ಧಕ ಕಾಲೇಜ್ ಆಪೋಸಿಟ್ ಅಲ್ಲಿವರೆಗೆ ಹಾಕೋದು. ಮತ್ತೆ 3ನೇದು ಬೆಳಗೊಳದಿಂದ ಹೊಸ ಲೈನ್, ಅದು ಅಷ್ಟೇ ಹಳೆ PAC ನಮ್ಮ ಸಿಮೆಂಟ್ ಲೈನ್ ಅಂತ ಕರೀತಾರೆ ಮಾತಲ್ಲಿ, ಅದು ಅಷ್ಟೇ ಪದೇ ಒಡೆದೋಗೋದು. ಪ್ರತಿ ವಾರಕ್ಕೊಮ್ಮೆ ನಮ್ಗೆ 2 ರಿಂದ 3 ಗಂಟೆ ಕಾಲಗಳು ನಮ್ಗೆ ಹ್ಯಾಂಪರ್ ಆಗ್ತಾ ಇತ್ತು ಸಪ್ಲೈ, ಅದನ್ನ ಚೇಂಜ್ ಮಾಡೋದು. ಮತ್ತೆ ಕೆಲವೊಂದು ನಮ್ಮ ಟ್ಯಾಂಕ್ಗಳು ಈಗ ವಿಜಯನಗರ ಕೇಂದ್ರೀಯ ಜಲಸಂಗ್ರಹ ಅನ್ನೋದು ಆಲ್ಮೋಸ್ಟ್ ಅಲ್ಲಿ 56 MLD ನೀರು ನಾವು ಸ್ಟೋರ್ ಮಾಡ್ಬೋದು ಅಲ್ಲಿ. ಆದ್ರೆ ಹಿಂದೆ ನಾವು ಏನು ನೀರಲ್ಲಿ ಹಾಕುವ ಕ್ಲೋರಿನ್ ಅಂಶದಿಂದಾಗಿ ಅಲ್ಲಿರೋ ಕಟ್ಟಡಗಳೆಲ್ಲ ಎಲ್ಲ ಹಾಳಾಗಿತ್ತು. ನಮ್ಗೆ ಸ್ಟೋರೇಜ್ ಏನ್ 52 MLD ನೀರ್ ಏನ್ ಸ್ಟೋರ್ ಮಾಡ್ಬೋದು ಅದು ಸಾಧ್ಯವಾಗಿರಲ್ಲ. ಅದು ಅರ್ಧ ಕೆಪಾಸಿಟಿ ಮಾತ್ರ ಸ್ಟೋರ್ ಮಾಡಕ್ ಆಯ್ತಿತ್ತು. ಸೊ ಈ ಎಲ್ಲಾ ಅಂಶಗಳನ್ನೆಲ್ಲ ಒಳಗೊಂಡು ಆಲ್ಮೋಸ್ಟ್ 153 crore ಅಲ್ಲಿ ಏನ್ ಬಲ್ಕ್ ಸಪ್ಲೈ ಏನಿದೆ ನಮ್ಮ ನಗರಕ್ಕೆ ಬರೋ ಬಲ್ಕ್ ಸಪ್ಲೈ ಏನಿದೆ ಆ ಬಲ್ಕ್ ಸಪ್ಲೈನ ಉನ್ನತೀಕರಿಸೋ ಕೆಲಸ ಕಾರ್ಯಗಳು ಈಗ ಅಮೃತ್ ಸ್ಕೀಮ್ ಅಲ್ಲಿ ನಡೀತಿದೆ. ಅದು ಅಟ್ ಪ್ರೆಸೆಂಟ್ ನಾವೇನು ಕಾರ್ಪೊರೇಷನ್ ಅವ್ರು ಏನ್ ಮಾಡಿದ್ರೆ ಆ ಕೆಲಸ ಕಾರ್ಯನ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಅಂತ ಇದೆ, ಒಂದು ವಾಟರ್ ಬೋರ್ಡ್ ಅಂತ ಕರಿತೀವಿ, ವಾಟರ್ ಬೋರ್ಡ್ ಗೆ ವಹಿಸಲಾಗಿದೆ. ಅವ್ರು ಆಲ್ಮೋಸ್ಟ್
ಮೇಳಾಪುರ ಕೆಲಸವನ್ನು ಆಲ್ಮೋಸ್ಟ್ 90% ಮುಗಿಸಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ನಾನು ಆಗ್ಲೇ ಹೇಳ್ದಂಗೆ 65 ಮಾತ್ರ ಈಲ್ಡ್ ಆಯ್ತು. ಇವಾಗ ಟ್ರಾನ್ಸಿಷನ್ ಫೇಸ್ ಇದೆ, ಕಂಪ್ಲೀಟ್ ಆಗೋ ಫೇಸ್ ಅಲ್ಲಿ ಇದೆ. ಇವಾಗ ಆಲ್ಮೋಸ್ಟ್ 72 MLD ಆಫ್ ವಾಟರ್ ಫಾರ್ ನರಸಿಂಹ ಕ್ಷೇತ್ರಕ್ಕೆ ಬರ್ತಾ ಇದೆ ಇವಾಗ. ಸೊ ಅಲ್ಲಿದ್ದು ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಫೀಲ್ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬಗೆಹರಿದಿದೆ. ಇನ್ನು ಏನಾದ್ರು 100 MLD ನಾವು ಆಸ್ ಯೂಶುವಲ್ ಡಿಸೈನ್ ಮಾಡ್ದಂಗೆ ನಮ್ಗೆ 100 to 105 MLD ಬಂತು ಅಂದ್ರೆ NR ಕ್ಷೇತ್ರ ಸಂಪೂರ್ಣವಾಗಿ ನೀರಿನ ಸಮಸ್ಯೆಯಿಂದ ಅದು ಮುಕ್ತ ಆಗುತ್ತೆ. ಸೊ ಇದು ಫುಲ್ ಕಂಪ್ಲೀಟ್ ಆಗಕ್ಕೆ ಮೇಳಾಪುರ ಕಂಪ್ಲೀಟ್ ಆಗಿ ಇನ್ನೊಂದು 15 ದಿನ ಡೆಡ್ ಲೈನ್ ಕೊಟ್ಟಿದ್ದಾರೆ ಯಾರು ವಾಟರ್ ಬೋರ್ಡ್ ಅವರು. ಸೊ 15 ದಿನದಲ್ಲಿ ನಮ್ಮ ಮೇಳಾಪುರ ಕಮಾಂಡ್ ಏರಿಯಾ ಏನಿದೆ ಅದರದ್ದು ಸಮಸ್ಯೆ ಬಗೆಹರಿಯುತ್ತೆ. ಸೊ ಮೇಳಾಪುರ ಆದ್ಮೇಲೆ ಪುನಃ ನಾವು ಹೊಂಗಳ್ಳಿಗೆ ಬರೋದಾದ್ರೆ, ಈ ಹೊಂಗಳ್ಳಿಯಿಂದ ಬರೋ ನೀರು ಆಲ್ಮೋಸ್ಟ್ ಚಾಮರಾಜ ಕ್ಷೇತ್ರ, ಹಿಂಗಂದ್ರೆ ಹೆಬ್ಬಾಳ್ ಆಗ್ಲಿ, ವಿಜಯನಗರ ಆಗ್ಲಿ, ಯಾದವಗಿರಿ, ಇನ್ಯಾವುದು ಪಡೋರಲ್ಲಿ, ಸರಸ್ವತಿಪುರಂ, ಟಿ.ಕೆ. ಲೇಔಟ್ ಸ್ವಲ್ಪ ಭಾಗ, ಶಾರದಾದೇವಿ ನಗರ ಸ್ವಲ್ಪ ಭಾಗ, ಈ ಭಾಗ ಮತ್ತೆ ನಮ್ಮ ಸಿಟಿ ದೇವರಾಜ ಮಹಲ, ಈ ಭಾಗಗಳೆಲ್ಲ ನಾವು ಹೊಂಗಳ್ಳಿ ಕಮಾಂಡ್ ಏರಿಯಾ. ಹೊಂಗಳ್ಳಿಯಿಂದ ಬರೋ ನೀರು ವಿಜಯನಗರ ವಿದ್ಯಾವರ್ಧಕ ಕಾಲೇಜ್ ಒಂದು ದೊಡ್ಡ ಟ್ಯಾಂಕ್ ಇದೆ, ಅಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಇದನ್ನೆಲ್ಲ ಸಪ್ಲೈ ಮಾಡೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸೊ ಅಲ್ಲಿಗೆ ಅಟ್ ಪ್ರೆಸೆಂಟ್ ಅರೌಂಡ್ 85 MLD ನೀರು ಬರ್ತಾ ಇದೆ ಅಂತ, ಯಾವ್ದು ಹೊಂಗಳ್ಳಿಯಿಂದ ಬರ್ತಾ ಇದೆ ಅಂತ ನಮ್ದೊಂದು ಇದಿದೆ ಲೆಕ್ಕಾಚಾರದ ಪ್ರಕಾರ. ಇನ್ನು ಅಲ್ಲಿ ಫ್ಲೋ ಮೀಟರ್ ಅಳವಡಿಸಿಲ್ಲ, ಅಲ್ಲಿ ಹೇಳಿದಂಗೆ ಎಲ್ಲ ಹಳೆಯ ಸಿಸ್ಟಮ್ ಇರೋದ್ರಿಂದ ಅದು ಇದಿತ್ತು. ಸೊ 85 MLD ಹೊಂಗಳ್ಳಿಯಿಂದ ಬರ್ತಾ ಇದೆ ಅಂತ ನಮ್ದೊಂದು ಇದಿದೆ. ಸೊ ಇವಾಗ ಅಲ್ಲಿಗೆ ಹೊಸ ಪೈಪ್ ಲೈನು, ಹೊಸ ಪಂಪ್ ಸೆಟ್, ಹೊಸ ಟ್ರೀಟ್ಮೆಂಟ್ ಪ್ಲಾಂಟ್ ಎಲ್ಲ ಹಳೆಯದು ಏನು ಗ್ರಾವಿಟಿ ಫಿಲ್ಟರ್ ಏನಿತ್ತು ಅದೆಲ್ಲ ತೆಗೆದ್ಬಿಟ್ಟು ಈಗ ಜಾನ್ಸನ್ ವೀವರ್ ಹಾಕಿ ಫ್ಲೋ ರೇಟ್ ಇನ್ಕ್ರೀಸ್ ಮಾಡೋದಂತಹ, ಇನ್ನು ಒಳ್ಳೆ ಕ್ವಾಲಿಟಿ ನೀರು ಕೊಡುವಂತಹ ವ್ಯವಸ್ಥೆಯನ್ನು ಅದು ಆಗಿದೆ. ಸೊ ವಾಟರ್ ಬೋರ್ಡ್ ಅವರು ಅದು ಇನ್ನೊಂದು 45 ರಿಂದ 50 ದಿನದೊಳಗಡೆ ಹೊಂಗಳ್ಳಿದು ಮುಗಿಸ್ಕೊಡ್ತೀವಿ ಅಂತ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಆಕ್ಚುಲಿ ಈ ಅಮೃತ್ ಕೆಲಸ ಎಲ್ಲ 2019 ಸೆಪ್ಟೆಂಬರ್ ಅಲ್ಲೇ ಮುಗಿಬೇಕಾಗಿತ್ತು. ಕಾರಣಾಂತರಗಳಿಂದ ನಮ್ಮ ಪೋಚಂಪೋಡ್ ಅಂತ ಒಂದು ಆಂಧ್ರ ಪ್ರದೇಶ್ ಕಂಪನಿ ಅವ್ರಿಗೆ ಅದನ್ನ ವಹಿಸಲಾಗಿತ್ತು. ಅವ್ರು ಸ್ವಲ್ಪ ಕಾಂಟ್ರಾಕ್ಟರ್ ಕಡೆಯಿಂದ ಸ್ವಲ್ಪ ಮೊಬಿಲೈಸ್ ಮಾಡೋದು ಲೇಟ್ ಆಗಿರೋದ್ರಿಂದ, ಮತ್ತೆ ಈ ಕೋವಿಡ್ ರೀಸನ್ಸ್ ಅದು ಇದರಿಂದ ಆಗಿದೆ, ಇದು 1 ವರ್ಷ ಮುಂದಕ್ಕೆ ಎಳೆದಿದೆ. ಸೊ ಇನ್ನೊಂದು 45 ರಿಂದ ಹೊಂಗಳ್ಳಿಯಿಂದನೂ ನಮ್ಗೆ ಅದೆಲ್ಲ ಕೆಲಸ ಮುಗಿದ್ರೆ ಅಲ್ಲಿಂದ ಒಂದು 15 ml ನೀರು ನಮ್ಗೆ ವಿಜಯನಗರ ಬರುತ್ತೆ. ಸೊ ಈ ಭಾಗಕ್ಕೆ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಚಾಮರಾಜ ಕ್ಷೇತ್ರ ಏನಿದೆ ಆ ಭಾಗದ ನೀರಿನ ಸಮಸ್ಯೆಯೂ ಸಹ ಬಗೆಹರಿಯುತ್ತೆ. ಇನ್ನೊಂದು ಏನ್ ವ್ಯವಸ್ಥೆ ಅಂದ್ರೆ, ನಾವು ಹೇಳಿದಂಗೆ ಹಳೆ ಪೈಪ್ ಲೈನ್ ಇದೆ ಅಂತ. ಹಳೆ ಪೈಪ್ ಲೈನ್ ಇರೋದ್ರಿಂದ ಹಳೆ ಮೋಟರ್ ಇನ್ನೂ ಅಲ್ಲೇ ಇದೆ. ಇವಾಗ ನಾವು ಅಮೃತಲ್ಲಿ ಈಗ ಏನೋ ಸಪ್ಲೈ ಹ್ಯಾಂಪರ್ ಆಗಬಾರ್ದು, ಸಿಟಿಗೆ ಏನು ಸಪ್ಲೈ ಹ್ಯಾಂಪರ್ ಆಗೋ ಅನ್ನೋ ಉದ್ದೇಶದಿಂದ ಸಪರೇಟ್ ಪಂಪ್ ಹೌಸ್, ಸಪರೇಟ್ ಪಂಪ್ ಇನ್ಸ್ಟಾಲ್ ಮಾಡೋ ಅಂತ ವ್ಯವಸ್ಥೆ ಅಮೃತಲ್ಲಿ ಕೈಗೊಂಡಿದ್ದು. ಈ ಹಿನ್ನೆಲೆ ಏನಾಗಿದೆ, ನಮ್ಮ ಈ ಹಳೆ ಪಂಪ್ ಹೌಸ್ ಮತ್ತೆ ಹಳೆ ಪೈಪ್ ಲೈನ್ ಅದೆಲ್ಲ ಹಂಗೆ ಉಳ್ಕೊಂಡಿದೆ. ಯಾಕಂದ್ರೆ ಈ ಕೆಲಸ ನಡೆಯೋ ಟೈಮಲ್ಲಿ ಹ್ಯಾಂಪರ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಈ ಹಳೆ ಸಿಸ್ಟಮ್ ನಾವು ಬಳಸ್ಕೊಂಡ್ರೆ ಇನ್ನೂ ಸಿಟಿಗೆ 60 ml ಏನು ನಮ್ಗೆ ಇದರಿಂದ ಯಾವ್ದು 35 ml ಈ ಹಳೆ ಸಿಸ್ಟಮ್ ಇಂದ ನಾವು ಡ್ರಾ ಮಾಡ್ಕೋಬಹುದು ಅನ್ನೋ ಇದು ಇದೆ. ಸ್ವಲ್ಪ ನಮ್ಗೆ ಎಲೆಕ್ಟ್ರಿಸಿಟಿ ವೆಚ್ಚ ಬರ್ಬೋದು, ಅದು ಸ್ವಲ್ಪ ಸರ್ಕಾರ ಕಲಬಾರ್ದು ಅನುಮೋದನೆ ತಗೋಬೇಕಾಗಿರೋದಿರುತ್ತದೆ. ಸೊ ಅಲ್ಲಿಗೆ ನಮ್ಮ ಹೊಂಗಳ್ಳಿದಾಗುತ್ತೆ. ಈಗ ಬೆಳಗೊಳದಲ್ಲಿ ಆಲ್ಮೋಸ್ಟ್ ಹೇಳ್ದಂಗೆ ಹಳೆ ಪೈಪ್ ಲೈನ್ ಎಲ್ಲ ತೆಗೆದುಬಿಟ್ಟು ಬೆಳಗೊಳನ ನಮ್ಗೆ ಆಲ್ರೆಡಿ ಅವ್ರು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಈಗ ಬೆಳಗೊಳದಿಂದ ಏನಂದ್ರೆ ನಮ್ಮ ವಾಣಿ ವಿಲಾಸ್ ಯಾದವಗಿರಿ ಆಲ್ಮೋಸ್ಟ್ 1896ರಲ್ಲಿ ನಿರ್ಮಾಣ ಮಾಡಿದ್ರು ಅದನ್ನ ಕೆಲಸನ. ಅಂತಹ ಹಳೆ ವ್ಯವಸ್ಥೆ, ಹಳೆ ಟ್ರೆಡಿಷನಲ್, ಹಳೆ ಕನ್ವೆನ್ಷನಲ್ ಮೆಥಡ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರೋ ವಾಣಿ ವಿಲಾಸಕ್ಕೆ ಬರುತ್ತೆ. ಅಲ್ಲಿ ಅದು ಶುದ್ಧೀಕರಿಸಿ ಯಾದವಗಿರಿಯಲ್ಲಿ ಒಂದು HLR ಅಂತ ಕರಿತೀವಿ, ಮೇಲ್ಮಟ್ಟದ ಜಲ ಸಂಗ್ರಹಗಾರಕ್ಕೆ, ಅಲ್ಲಿಗೆ ಸಪ್ಲೈ ಮಾಡ್ತೀವಿ. ಅದ್ರ ಪೈಪ್ ಲೈನ್ ಕಾಮಗಾರಿ ಆಲ್ರೆಡಿ ಮುಗಿಸ್ಕೊಟ್ಟಿದ್ದಾರೆ ವಾಟರ್ ಬೋರ್ಡ್ ಅವರು. ಸೊ ನಮ್ಗೆ ಈ ಹಿಂದೆ ಆಲ್ಮೋಸ್ಟ್ 28-29 MLD ಬರೋದ್ನ ಇವಾಗ ಆಲ್ಮೋಸ್ಟ್ 32-33 MLD ಬರ್ತಿದೆ. ಸೊ ಇದರಿಂದಾಗಿ ಬನ್ನಿ ಮಂಟಪ, ವೀರನ್ಗೆರೆ, ಮಂಡಿ ಮಹಲ್ ಆಗ್ಲಿ ಅಥವಾ JP ನಗರದ ಕೆಲ ಭಾಗಗಳಲ್ಲಾಗಿ ಅಲ್ಲಿದ್ದ ಸಮಸ್ಯೆ ತಕ್ಕ ಮಟ್ಟಿಗೆ ಬಗೆಹರಿದಿದೆ. ಇವಾಗ ಇದರಲ್ಲಿ ಏನ್ ಸಮಸ್ಯೆ ಇವಾಗ ಏನಾಗಿದೆ ಅಂದ್ರೆ, ನಮ್ಮ ಈ ಆಕಾಶವಾಣಿ ಸರ್ಕಲ್ ಇಂದ HLR ವರೆಗೆ ಒಂದು ಪೈಪ್ ಲೈನ್, ನಮ್ಮ ಹಳೆ ಪೈಪ್ ಲೈನ್ ಈ ರೈಲ್ವೆ ಸ್ಟೇಷನ್ ಅವ್ರ ಕ್ವಾರ್ಟರ್ಸ್ ಇದೆ, ಅದ್ರ ಒಳಭಾಗದಿಂದ ಹೋಗಿದೆ. ಸೊ ಇವಾಗ ರೈಲ್ವೆ ಜೊತೆ ನಾವು ಸತತ ಪತ್ರ ಬರಿತಾ ಇದೀವಿ, ಅವರು ನಮ್ಮ ಜಾಗ ಬಿಟ್ಕೊಡೋದಿಲ್ಲ ಅನ್ನೋದು ಬರ್ತಿದ್ದಾರೆ. ಈಗ ಪ್ರತಾಪ್ ಸಿಂಹ ಸಾರು ಅದ್ರ ಇಂಟರ್ವೆನ್ಷನ್ ಆಗಿ ಅವ್ರು ಅದನ್ನ ಕೊಡಿಸ್ಕೊಡ್ತೀನಿ ಅಂತ ಹೇಳ್ತಿದಾರೆ. ಸೊ ಅದೊಂದು 200-400 ಮೀಟರ್ ಪೈಪ್ ಲೈನ್ ಹಾಕಿದ್ರೆ ನಾವು ಇನ್ನೂ ಒಂದು ಎಕ್ಸ್ಟ್ರಾ ಅಡಿಷನಲ್ 2 to 3 ml ಯಾವ್ದು HLR ಯಾದವಗಿರಿ ತಂದುಬಿಟ್ಟು ಈ ಭಾಗ, ಈ ಮಂಡಿಮೂಲ, ವೀರನ್ಗೆರೆ ಆಗ್ಲಿ, ಯಾದವಗಿರಿ ಆಗ್ಲಿ, ಈ ಭಾಗದ ಸಮಸ್ಯೆ ಬಗೆಹರಿಸಬಹುದಾಗಿರುತ್ತೆ. ಅದು ಒಂದು 3-4 ತಿಂಗಳು ಸಮಯ ಹಿಡಿಬಹುದು. ಇದು ಬಿಟ್ರೆ KR ಕ್ಷೇತ್ರ ಈಗ ಕಬಿನಿ ಸ್ಕೀಮ್ ಅಲ್ಲಿ ನಾವು ಕಬಿನಿ ಸ್ಕೀಮ್ ಅಂತ ಮಾಡ್ಕೊಂಡಿದ್ವಿ 2012ರಲ್ಲಿ. ಸೊ ಇದು ಕಬಿನಿ ಬಿದರಗೂಡು ಅನ್ನೋ ಇದಿದೆ, ನಂಜನಗೂಡು ತಾಲೂಕಿನಲ್ಲಿ ಬಿದರಗೂಡು ಅಂತ ಊರಿದೆ. ಅಲ್ಲಿಂದ ನೀರನ್ನ ಪಂಪ್ ಮಾಡಿ ಶುದ್ಧೀಕರಿಸಿ ನಾವು ಈ KR ಕ್ಷೇತ್ರ ಮತ್ತು ಚಾಮುಂಡಿ ಕ್ಷೇತ್ರ ಕೆಲ ಭಾಗಕ್ಕೆ ಅದನ್ನ ಸಪ್ಲೈ ಮಾಡ್ತಾ ಇದೀವಿ. ಸೊ ಕಬಿನಿ ಸ್ಕೀಮ್ ಡಿಸೈನ್ ಮಾಡಿದ ಯಾವ ರೀತಿ ಡಿಸೈನ್ ಮಾಡಿದ್ರಂದ್ರೆ,
ಈ ದಟ್ಟಗಳ್ಳಿ ಆಗ್ಲಿ, ಶ್ರೀರಾಮ್ಪುರ, ಸ್ವಲ್ಪ ನಮ್ಮ ರಿಂಗ್ ರೋಡ್ ಸುತ್ತಮುತ್ತ, ಪಾಲಿಕೆ ವ್ಯಾಪ್ತಿಯ ರಿಂಗ್ ರೋಡ್ ಸುತ್ತಮುತ್ತ ಇರೋ ಜಾಗ, ಮತ್ತೆ ಪ್ರಿಡಾಮಿನೆಂಟ್ಲಿ ಮೂಡ. ಸೊ ನಮ್ಗೆ ಮೂಡದವರು 100 ಕೋಟಿ 100 ಕೋಟಿ ಪ್ರಾಜೆಕ್ಟ್ ಇದ್ದಾಗ ಕಂಪನಿ, ಅದರಲ್ಲಿ 40 ಕೋಟಿ ಅವರು ಕೊಟ್ಟಿದ್ದಾರೆ. ಈ ಯಾವ್ದು ಈ ಮೂಡ ವಿಜಯನಗರ 4 ಸ್ಟೇಜ್ ಆಗ್ಲಿ, 3rd ಸ್ಟೇಜ್ ಆಗ್ಲಿ, ಕೆಲವೊಂದು ಮೂಡ ಲೇಔಟ್ಗೆಲ್ಲ ನೀರ್ ಕೊಡೋ ಉದ್ದೇಶದಿಂದ ಅವರು ದುಡ್ಡು ಕೊಟ್ಟಿದ್ರು. ಅದ್ರ ಕಂಪನಿ ಏನಾಯ್ತು ಅಂದ್ರೆ, ಈ ಬೇರೆ ಬೇರೆ ಸ್ಕೀಮ್ ಎಲ್ಲ ಫೇಲ್ಯೂರ್ ಆಗಿದ್ದ ಸಂದರ್ಭದಲ್ಲಿ 2012ರಲ್ಲಿ ಕಂಪನಿ ಕಮಿಷನ್ ಆದಾಗ ಆ ನೀರ್ನೆಲ್ಲ ಅವರು ಸಿಟಿ ಒಳಗಡೆ ತಗೊಂಡ್ಬಿಟ್ಟಿದ್ದಾರೆ ಆ ಟೈಮಲ್ಲಿ. ಸೊ ಆ ನೀರ್ನ ಈಗ ಸಿಟಿಯಿಂದ ಡೈವರ್ಟ್ ಮಾಡಿ ಹೊರಗಡೆ ಕೊಡೋದಕ್ಕೆ ಈಗ ಸದ್ಯತೆ ಪರಿಸ್ಥಿತಿಲಿ ಪಾಲಿಕೆಯಲ್ಲಿ ಆಗ್ತಾ ಇಲ್ಲ, ಯಾಕಂದ್ರೆ ಇಲ್ಲೇ ಇನ್ನು ಡಿಮ್ಯಾಂಡ್ ಮೀಟ್ ಆಯ್ತಿಲ್ಲ. ಸೊ ಅಲ್ಲಿಗೆ ಈಗ ಪಾಲಿಕೆ ವತಿಯಿಂದ 800 lakhs ಅಲ್ಲಿ ಹೊಸ ಟ್ರೀಟ್ಮೆಂಟ್ ಪ್ಲಾಂಟ್ ಒಂದು ಕಬಿನಿಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿದು ಪ್ಲಾಂಟ್ ಆದ್ರೆ ಪುನಃ ಎಕ್ಸ್ಟ್ರಾ 22 MLD ನೀರು ನಮ್ಗೆ ಕಬಿನಿ ಸ್ಕೀಮ್ ಇಂದ ಸಿಟಿಗೆ ಬರುತ್ತೆ. ಆ ಕೆಲಸದ ಆಲ್ರೆಡಿ ವರ್ಕ್ ಆರ್ಡರ್ ಕೊಡೋ ಸ್ಟೇಜ್ ಅಲ್ಲಿ ಇದೆ. ಇನ್ನೇನು ಒಂದು ವಾರದಲ್ಲಿ ವರ್ಕ್ ಆರ್ಡರ್ ಕೊಡುತ್ತೆ. ಫಾರ್ 1 ವರ್ಷ 1.5 ವರ್ಷದಲ್ಲಿ ಆ ಕೆಲಸ ಮುಗಿದಿ ಒಂದು 20ರಿಂದ 22 MLD ನಮ್ಗೆ ಸಿಟಿಗೆ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಆಗ ಆಗೋದ್ರಿಂದ ನಮ್ಗೆ ಈ ರಿಂಗ್ ರೋಡ್ ಹೊರಭಾಗದ ವಿಜಯನಗರ 4 ಸ್ಟೇಜು, 3rd ಸ್ಟೇಜು, ಮತ್ತೆ ಈ ಕೆಲವೊಂದು ಲೇಔಟ್ ಬೋಗಾದಿ ಹಳ್ಳಿ ಅದ್ರ ಸುತ್ತಮುತ್ತ ಇರೋ ಲೇಔಟ್ಗಳಿಗೆಲ್ಲ ನೀರನ್ನ ಸಪ್ಲೈ ಮಾಡಿ ಸಮಸ್ಯೆ ಬಗೆಹರಿಸಬಹುದಿದೆ. ಇದೆಲ್ಲ ಬಲ್ಕ್ ವಾಟರ್, ಏನು ನಮ್ಗೆ ಸಗಟು ನೀರದ್ದು ಇಂಪ್ರೂವ್ಮೆಂಟ್ ಆದ್ರೆ ಇದು ಇದ್ರದ್ದು ಎಫೆಕ್ಟ್, ಈಗ ಇಂಪ್ರೂವ್ಮೆಂಟ್ ಏನಾಗಿದೆ ಅದ್ರದ್ದು ಎಫೆಕ್ಟ್ 15 ದಿನದಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ವರ್ಷದೊಳಗಡೆ ನಮ್ಗೆ ಸುಮಾರು ಪ್ರತಿದಿನ 300 MLD ವರೆಗೆ ನೀರು ನಮ್ಮ ಸಿಟಿ ಎಂಟರ್ ಆಗುವ ಸಾಧ್ಯತೆಗಳಿದೆ. ಸೊ ನಮ್ಮ CPHEO ಮ್ಯಾನುವಲ್ ಪ್ರಕಾರ ಪ್ರತಿದಿನ ಸಿಟಿ ಲಿಮಿಟ್ ಆದ್ರೆ 135 MLD ನೀರ್ನ ಕೊಟ್ರೆ ಸಾಕು ಅಂತ ಹೇಳ್ತೀವಿ. ಸೊ ಹಳೆ ನಮ್ಮ 2011 ಸೆಂಕ್ಷನ್ಸ್ ಪ್ರಕಾರ ಮೈಸೂರಲ್ಲಿ 8.5 ಲಕ್ಷ ಪಾಪ್ಯುಲೇಷನ್ ಇದೆ ಅಂತಾರೆ. ಸೊ ನಾವು ಸ್ವಲ್ಪ ಹೊರಗೆ ಅದು ಇದೆಲ್ಲ ತಗೊಂಡ್ರೆ ವಿ ಆರ್ ಸಪ್ಲೈಯಿಂಗ್ ಅರೌಂಡ್ 12 to 13 lakhs ಪೀಪಲ್ಗೆ ನೀರು ಸಪ್ಲೈ ಮಾಡ್ತಾ ಇದೀವಿ. ಸೊ ನಮ್ಗೆ ಆಲ್ಮೋಸ್ಟ್ 150-160 MLD ನೀರು ಇದ್ರೆ ಸಾಲ್ತಿತ್ತು. ಆದ್ರೆ ನಾವು ಇನ್ನೊಂದು ವರ್ಷದಲ್ಲಿ ಆಲ್ಮೋಸ್ಟ್ 300 MLD ನೀರ್ನ ಸಿಟಿ ಒಳಗಡೆ ತರ್ತಾ ಇದೀನಿ. ಸೊ ಮೈಸೂರದು ನೀರು ಸರಬರಾಜು ಸಮಸ್ಯೆ ಬಹುತೇಕ ಬಗೆಹರಿಯುವ ಸಾಧ್ಯತೆ ಇದೆ. ಇನ್ನೊಂದು 2ನೇ ಪಾರ್ಟ್ ಏನಂದ್ರೆ IL&FS ಅಂತ ಕರಿತೀವಿ ನಾವು, IL&F ಸ್ಕೀಮ್ ಅಂತ ಕರೀತೀವಿ. ಇದರಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ, ಅವು ಸಿಟಿದು ಎಲ್ಲಾ ರಾಜರ ಕಾಲದಿಂದ 1896 ರಾಜರು ನಮ್ಗೆ ಸಿಟಿ ಒಳಗಡೆಲ್ಲ ಲೈನ್ ಹಾಕೊಟ್ಟಿದ್ದಾರೆ, ಎಲ್ಲ ಹಳೇ ಲೈನ್ಗಳು. ಫಾರ್ ಎಕ್ಸಾಂಪಲ್ ನನ್ನ ಅನುಭವ ಹೇಳೋದಾದ್ರೆ, ಇತ್ತೀಚೆಗೆ ಇರ್ವಿನ್ ರೋಡ್ ಅಲ್ಲಿ ರೋಡಿನ ಕೆಲಸ ನಡೀತಾ ಇತ್ತು. ಅಲ್ಲಿಂದ ಪೈಪ್ ಲೈನ್ ಮೇಲ್ಗಡೆನೆ ಇತ್ತು ಅಂತ ಡೈವರ್ಟ್ ಮಾಡೋಣ ಅಂತ ಅಗದಾಗ 3ರಿಂದ 4 ಪ್ಯಾರಲಲ್ ಪೈಪ್ಗಳು ಸಿಕ್ಕಿತ್ತು ನಮ್ಗೆ. ಅದು ಸಪ್ಲೈ ಟೈಮ್ ಅಲ್ಲಿ ನೋಡಿದ್ರೆ 4 ಲೈನ್ ಅಲ್ಲೂ ನೀರು ಹೋಯ್ತಾ ಇದೆ. ಇದರ ಅರ್ಥ ನಮ್ಗೆ ಇನ್ನೂ ನಮ್ಮ ಏನು ನೆಟ್ವರ್ಕ್ ಸಿಸ್ಟಮ್ ಹೆಂಗಿದೆ ಅಂದ್ರೆ ಅದನ್ನ ಎನ್ಹಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾಲೆಜ್ ಇರೋದಾಗ್ಲಿ, ಅದನ್ನ ರೈಟಿಂಗ್ ಅಲ್ಲಿ ಇಡೋದಾಗ್ಲಿ, ಅದ್ರ ಮ್ಯಾಪಿಂಗ್ ಮಾಡಲಾಗ್ಲಿ ಆ ವ್ಯವಸ್ಥೆ ಮಾಡ್ಕೊಂಡಿರ್ಲಿಲ್ಲ ವಾಣಿ ವಿಲಾಸಲ್ಲಿ. ಸೊ ಈ 4 ಲೈನ್ ಅಲ್ಲಿ ನೀರ್ ಹೋಗೋದ್ರಿಂದ ಪ್ರೆಷರ್ ಏನು ಬ್ರೇಕಪ್ ಆಗೋದು, ನೀರ್ ಎಲ್ಲಿಗೆ ಹೋಯ್ತಿದೆ ಅಂತ ಗೊತ್ತಾಗದಿರೋದು, ನೀರ್ ಮೇಲೆ ನಿಗಾ ಇಲ್ದೇ ಇರೋದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ. ಸೊ ಈ ತರ ಸಮಸ್ಯೆ ಹಳೆ ಯಾವ್ದು ಈ ಇನ್ನರ್ ಕೋರ್ ಆಫ್ ದಿ ಸಿಟಿಲಿ ಬಹುತೇಕ ಇದ್ದೇ ಇರುತ್ತೆ. 3-4 ಲೈನ್ ಸಪರೇಟ್ ಆಗಿ ಹೋಗಿರೋದು, ಲೈನ್ಗಳು ಯಾರ್ಯಾರೋ ಕದ್ದು ಮುಚ್ಚಿ ಎಳೆದಿರೋದು ಆಗಿರ್ಬೋದು, ಮತ್ತೆ ನೀರಿಗೆ ಸೀದಾ ಏನು ಮೋಟರ್ ಫಿಕ್ಸ್ ಮಾಡೋದಾಗಿರೋದು. ಇದರಿಂದೆಲ್ಲ ಏನಾಗುತ್ತೆ ಅಂದ್ರೆ ಎಲ್ಲಾರ್ಗು ಈಕ್ವಲ್ ಆಗಿ ಸರ್ವಿಸ್ ಕೊಡೋದಕ್ಕೂ ಕಷ್ಟಕರ ಆಗಿದೆ. ಇದಕ್ಕೆ ಏನ್ ಮಾಡಿದೀವಿ, ಈ ಡಿಸ್ಟ್ರಿಬ್ಯೂಷನ್ ಎನ್ಹಾನ್ಸ್ ಮಾಡೋ ದೃಷ್ಟಿಯಿಂದ 2016ರಲ್ಲೇ ಅದು ಅಷ್ಟೇ ಸೆಂಟ್ರಲ್ ಗವರ್ಮೆಂಟ್ ಜೆಎನ್ಆರ್ಎಂ ಯೋಜನೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಎನ್ಹಾನ್ಸ್ ಮಾಡೋ ಇದು ಮಾಡಿ. ಇದ್ರಲ್ಲಿ ಏನಿಲ್ಲ, ಎಲ್ಲಾ ನಮ್ಮ ಮೈಸೂರು ಸಿಟಿನ ಆಸ್ ಪರ್ ಹೈಡ್ರಾಲಿಕಲಿ ಅಂದ್ರೆ ಒಂದೊಂದು ಜಾಗನ ಗುರುತಿಸಿ ಅದನ್ನೊಂದು ಲೂಪ್ ಸಿಸ್ಟಮ್ ಮಾಡಿ, ಆ ಲೂಪ್ ಸಿಸ್ಟಮ್ಗೆ ಒಂದೇ ಇನ್ಲೆಟ್ ಇರುತ್ತೆ ಬಲ್ಕ್ ನೀರು ಬರೋದು, ಒಂದು ಔಟ್ಲೆಟ್ ಇರುತ್ತೆ. ಅದ್ರ ಒಳಗಡೆ ಇರಲ್ಲ ನೀಟಾಗಿ ಹೊಸ ಪೈಪ್ಲೈನ್ ಹಾಕಿ, ಬೀದಿಗೂ ಪೈಪ್ಲೈನ್ ಹಾಕಿ, ಮನೆಗೂ ಕನೆಕ್ಷನ್ ಎಳೆದಿ, ಒಂದೊಂದು ಮೋಟರ್ ಕೊಟ್ಟಿ, ಮೀಟರ್ಗಳು ಇಟ್ಟಿ, ನೆಕ್ಸ್ಟ್ ಈ ಬಲ್ಕ್ ಫ್ಲೋ ಮೀಟರ್ ಇನ್ಲೆಟ್ ಔಟ್ಲೆಟ್ಗೂ ಅಳವಡಿಸಲಾಗುತ್ತೆ. ಇದು ಆಲ್ಮೋಸ್ಟ್ ನಮ್ಮ ಮೈಸೂರು ನಗರನ 67 DMA ಡಿಸ್ಟ್ರಿಕ್ಟ್ ಮೀಟರಿಂಗ್ ಏರಿಯಾ ಅಂತೀವಿ ನಾವು. ಈ ಲೂಪ್ ಸಿಸ್ಟಮ್ ಅನ್ನೋದಕ್ಕೆ ಡಿಸ್ಟ್ರಿಕ್ಟ್ ಮೀಟರಿಂಗ್ ಏರಿಯಾ ಅಂತ ಕರಿತೀವಿ ಇಂಜಿನಿಯರಿಂಗ್ ಅಲ್ಲಿ. ಸೊ ಈ ತರ 67 DMA ನ ಈಗ ಏನು ಆಲ್ರೆಡಿ ನಮ್ಮ ಮೈಸೂರು ನಗರದಲ್ಲಿದೆ. ಅದು ಜಸ್ಕೋ ಅನ್ನೋ ಟೈಮ್ ಅಲ್ಲಿ ಆಲ್ಮೋಸ್ಟ್ ಅವರು 43 ಹತ್ತತ್ರ ಮಾಡಿದ್ರು. ಅದು ಕಾರಣಾಂತರದಿಂದ ಏನೇನೋ ಆಗಿ ಫೇಲ್ಯೂರ್ ಆಗಿತ್ತು. ಈಗ ಇನ್ನು ಉಳಿದಿರೋ 22ನ ಈಗ ವಾಟರ್ ಬೋರ್ಡ್ ವತಿಯಿಂದ ಮಾಡ್ತಾ ಇದಾರೆ. ಅದ್ರಲ್ಲಿ ಈಗ ಬಹುತೇಕ ನಾವು 27, 28 ಅಂತೀವಿ. ಹೆಬ್ಬಾಳು, ಕುಂಬಾರಕೊಪ್ಲು, ಈ ಜಾಗ ಮಂಚೇಗೌಡನ ಕೊಪ್ಲು 20 DMA 27, 28 ಆಲ್ಮೋಸ್ಟ್ ನಾವು ನೀರು ಕೊಡ್ತಾ ಇದೀವಿ. ಅಲ್ಲಿ ಈಗ 8.28 ml ನೀರು ಪ್ರತಿದಿನ ಕೊಡ್ತಾ ಇದೀವಿ. ಅವ್ರಿಗೆ 12 to 13 ml ನೀರು ಕೊಟ್ರೆ ಈ DMA 27, 28 ಭಾಗಕ್ಕೆ 24 ಗಂಟೆ ನೀರು ಸರಬರಾಜು ಆಗುವುದು ಖಚಿತ ಆಗಿರುತ್ತೆ. ಅದು ಯಾವಾಗ ಆಗುತ್ತೆ ಅಂದ್ರೆ, ಈಗ ನಾನು ಹೇಳಿದ ಹೊಂಗಳ್ಳಿಯಲ್ಲಿ ಇನ್ನು 1-1.5 ತಿಂಗಳಲ್ಲಿ ನೀರು ನಮ್ ನಗರಕ್ಕೆ ಬರಕ್ ಸ್ಟಾರ್ಟ್ ಆದ್ರೆ ಬಲ್ಕ್ ವಾಟರ್,
ಬಹುತೇಕ ನಮ್ಮ ಮೈಸೂರ್ದು ಯಾವ್ದು 27-28 ಆಲ್ರೆಡಿ ಕೆಲಸ ಮುಗಿದು ಅದಕ್ಕೆ 24 ಆಗುತ್ತೆ. ಇನ್ನು ಉಳಿದಿರೋದು 44-45 DMA ಅಂತಂದ್ರೆ ನಮ್ಮ DC ಆಫೀಸ್ ಕೆಳಭಾಗದಲ್ಲಿ ಅಲ್ಲಿ ಕೆಲಸಗಳು ನಡೀತಾ ಇದೆ. ಮತ್ತೆ ನಮ್ಮ ಬನ್ನಿ ಮಂಟಪ ಭಾಗದಲ್ಲೂ ಆಲ್ರೆಡಿ ಕೆಲಸ ಮುಗ್ದಿದಾರ ಅವರೆಲ್ಲ. ಅಲ್ಲಿ ಆ ಲೂಪ್ ಸಿಸ್ಟಮ್ ಅಥವಾ ಆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲ, ನಮ್ಮ ಬಲ್ಕ್ ಇಂದ ನೀರ್ ಬರ್ಲಿ ಅನ್ನ ಕಾಯ್ತಾ ಇರ್ತಾರೆ. ಸೊ ಈ ಆಲ್ಮೋಸ್ಟ್ ನಮ್ಮ ಏನೋ ಇದು ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ ಇಂದ ಆಗಿದೆ. ಈ ಹೆಡ್ ವರ್ಕ್ಸ್ ಸಾರಿ ಡಿಸ್ಟ್ರಿಬ್ಯೂಷನ್ ಎಲ್ಲಾ ಪೈಪ್ಲೈನ್ ಎಲ್ಲಾ ಮುಗಿದ್ರೆ ನಮ್ಗೆ ಅಕೌಂಟಬಿಲಿಟಿ ಬರಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ಸದ್ಯಕ್ಕೆ ನಾವು ಹೇಳ್ತಿರೋ ಫಿಗರ್ಸ್ ಈಗ 250 MLD ಆಗ್ಲಿ ಇದಲ್ಲಾಗ್ಲಿ ಅದೆಲ್ಲ ನಾವು ಜಸ್ಟ್ ಅಕೌಂಟಬಿಲಿಟಿ. ನಮ್ಗೆ ಅಕೌಂಟಬಿಲಿಟಿ ಸಿಗ್ತಾ ಇಲ್ಲ, ಎಲ್ಲಿ ನೀರು ಬರೋದೆಲ್ಲಿ ಹೋಗ್ತಾ ಇದೆ, ಹೆಂಗ್ ಹೋಗ್ತಾ ಇದೆ, ಏನಾಗಿದೆ, ಏನು ಅಕೌಂಟಬಿಲಿಟಿ ಈಗ ಸದ್ಯದ ಪರಿಸ್ಥಿತಿ ವಾಣಿ ವಿಲಾಸಲ್ಲಿ ಇಲ್ಲ. ಈಗ ಇದನ್ನೆಲ್ಲ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಈ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಎಲ್ಲಾನು ಚೇಂಜ್ ಆಗಿದೆ. ನೆಕ್ಸ್ಟ್ ಅದನ್ನ ಬರೋ ನೀರು ಎಲ್ಲಿಗೆ ಬರ್ತಾ ಇದೆ, ಯಾರು ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಎಷ್ಟು ಗಂಟೆಗೆಲ್ಲ ಕೊಡಬೇಕು, ಯಾವ ಪ್ರೆಷರ್ ಕೊಡ್ಬೇಕು, ಇದೆಲ್ಲ ಇಂಪ್ರೂವ್ ಆಗ್ತಾ ಹೋಯ್ತದೆ. ಇನ್ನು ಎರಡನೇ ಗಮನಿಸಬೇಕು ವಿಷಯ ಏನಂದ್ರೆ, ನಾವು ಹೇಳಿದಾಗ ಇವ 250 MLD ನಾವು ನೀರು ಸಿಟಿಗೆ ತಂದ್ರು ನಾವು ಓನ್ಲಿ 130 to 140 MLD ನೀರು ಮಾತ್ರ ನಮ್ಗೆ ಅಕೌಂಟಬಿಲಿಟಿ ಸಿಗ್ತಾ ಇದೆ. ಇನ್ನು ಉಳಿದಿರೋ ನೀರು ಎಲ್ಲಿಗೆ ಹೋಯ್ತಾ ಇದೆ, ಏನಾಗ್ತಿದೆ, ಏನ್ ಕತೆ, ಏನೂ ನಮ್ಗೆ ಮಾಹಿತಿ ಲಭ್ಯ ಇಲ್ಲ. ಇದ್ರದ್ದು ಮೇನ್ ಕಾರಣ ಏನಾಗಿರ್ಬೋದು ಅಂದ್ರೆ, ಮನೆಯಲ್ಲಿ ಮೀಟರ್ ಅನ್ಆಥರೈಸ್ ಆಗಿ ಎಳೆಯೋದು, ಲೈನ್ ಅನ್ನ ಇಲಾಖೆಯ ಗಮನಕ್ಕೆ ತಗೊಳ್ಳೋದು, ಅವ್ರವರೇ ಎಳ್ಕೊಳ್ಳೋದು. ಎರಡನೇದು ಮೀಟರ್ ಅಳವಡಿಸ್ಕೊಟ್ರು ಅದನ್ನ ಮೀಟರ್ ಕಿತ್ತಿಟ್ಬಿಟ್ಟು ಅದನ್ನ ಪಾಸ್ ಮಾಡೋದು. ಈ ತರ ಸಮಸ್ಯೆಗಳು ಸುಮಾರು ಮೈಸೂರು ನಗರದಲ್ಲಿ ಅತಿ ಸದ್ಯದ ಪರಿಸ್ಥಿತಿಯಲ್ಲಿ ಕಂಡು ಬರ್ತಿದೆ. ಸೊ ಈ ಸಮಸ್ಯೆ ಎಲ್ಲ ಬಗೆಹರಿಸಿಗೆ ಟ್ಯಾಂಪರ್ ಪ್ರೂಫ್ ಮೀಟರ್ಗಳು ಅಳವಡಿಸ್ಕೊಳ್ಳೋ ಕಾರ್ಯಗಳು ತಗೊಂಡಿದೀವಿ. ಮತ್ತೆ ಈ ಅನ್ಆಥರೈಸ್ಡ್ ಕನೆಕ್ಷನ್ ಯಾರು ಎಳೆದಿದ್ದಾರೆ, ಇವಾಗ ರೀಸೆಂಟ್ ಆಗಿ ಲಾಸ್ಟ್ 4/12 ಅಲ್ಲಿ ಏನ್ ನಮ್ಮ ಕೌನ್ಸಿಲ್ ಸಭೆ ಆಗಿತ್ತು, ಅವರು ಹೊಸ ಒಂದು ನಮ್ಗೆ ಅನುಮೋದನೆಯೂ ಸಹ ಕೊಟ್ಟಿದೆ ಪಾಲಿಕೆ ಕೌನ್ಸಿಲ್ ಸಭೆಯು. ಏನು ಯಾರು ಅನ್ಆಥರೈಸ್ಡ್ ಕನೆಕ್ಷನ್ ಎಳೆದಿದ್ದಾರೆ ಮತ್ತೆ ರೆವಿನ್ಯೂ ಲೇಟ್ ಅಲ್ಲಿ ಯಾರ್ಯಾರು ಗೊತ್ತಿಲ್ಲದೆ ಎಳೆದಿದ್ದಾರೆ ಅವ್ರನ್ನೆಲ್ಲ ಮೀಟರ್ ಅಳವಡಿಸ್ಕೊಂಡು ಟ್ಯಾಂಪರ್ ಪ್ರೂಫ್ ಮೀಟರ್ ಅಳವಡಿಸ್ಕೊಂಡು ಅವ್ರನ್ನೆಲ್ಲ ಟ್ಯಾಕ್ಸ್ ನೆಟ್ ತಗೊಂಡ್ಬಂದು ಅವ್ರ ಮೇಲೆ ಒಂದು ನಿಗಾ ವಹಿಸಕ್ಕೆ. ಸೊ ಯಾರು ನಮ್ಗೆ ಟ್ಯಾಕ್ಸ್ ನ ನೀಟಾಗಿ ಪೇ ಮಾಡ್ತಾ ಇರ್ತಾರೆ ಅವ್ರಿಗೂ ಸರ್ವಿಸ್ ನೀಟಾಗಿ ಕೊಡ್ಬೋದು. ಮತ್ತೆ ನಮ್ಗೆ ನೀರಿನ ಅಕೌಂಟಬಿಲಿಟಿ ಬರುತ್ತೆ, ಅವ್ರಿಗೂ ನೀರಿನ ಬೆಲೆನೂ ಗೊತ್ತಾಗುತ್ತೆ. ಈಗ ಬಹುತೇಕ ಈ ಸ್ಲಮ್ ಜಾಗಗಳೆಲ್ಲಾಗ್ಲಿ ಮತ್ತೆ ಕೆಲವೊಂದು ಬಹಳ ಪ್ಯಾಕ್ ಆಗಿರೋ ಈ ಜಾಗಗಳೆಲ್ಲ ಹೆಂಗೆಂಗೋ ಹಫಾಜಾಡ್ ಆಗಿ ಅವ್ರು ಹೇಳ್ಕೊಂಡಿದ್ದಾರೆ. ಲೈನ್ ನ ಗಮನಕ್ಕೆ ತಗೊಳ್ಳದೆ, ಮೀಟರ್ಗಳಿಲ್ದೆ ಎಲ್ಲ ಹೇಳ್ಕೊಂಡು ನೀರ್ ಹೆಂಗ್ ಹೋಯ್ತಿದೆ ಬರ್ತಿದೆ ಅನ್ನೋ ಅಕೌಂಟಬಿಲಿಟಿ ಅಂತೂ ಇಲ್ಲ. ಸೊ ಈ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ದು ಈ DMA ಕಾನ್ಸೆಪ್ಟ್ ಎಲ್ಲ ಒಂದ್ಸತಿ ಮುಗಿದ ತಕ್ಷಣ ನಮ್ಗೆ ಅಕೌಂಟಬಿಲಿಟಿ ಬರುತ್ತೆ. ಇದು ಹೆಂಗ್ ಬರುತ್ತೆ ಅಂದ್ರೆ, ನಮ್ಮ ಇನ್ಲೆಟ್ ಅಲ್ಲಿ ಒಂದು ಫ್ಲೋ ಮೀಟರ್ ಅಳವಡಿಸ್ಕೋತೀವಿ, ಒನ್ ಪಾಯಿಂಟ್ ಔಟ್ಲೆಟ್ ಒಂದು ಫ್ಲೋ ಮೀಟರ್ ಅಳವಡಿಸ್ಕೊಂಡಿರ್ತೀವಿ. ಇನ್ಲೆಟ್ ಮೈನಸ್ ಔಟ್ಲೆಟ್ ಮಾಡಿದ್ರೆ ನಮ್ಮ ಆ ಲೂಪ್ ಒಳಗಡೆ ಎಷ್ಟು ನೀರು ಕನ್ಸ್ಯೂಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಲೂಪ್ ಒಳಗಡೆ ಪುನಃ ಸಬ್ಝೋನ್ ಮಾಡ್ಕೊಂಡಿರ್ತೀವಿ. ಆ ಸಬ್ಝೋನ್ ಅಲ್ಲಿ ಪ್ರತಿ ಮನೆಗೂ ಮೀಟರ್ಗಳಿರುತ್ತೆ. ಆ ಮೀಟರ್ನ ಪ್ರತಿ ತಿಂಗಳು ನಮ್ಮ ಬಿಲ್ ಕಲೆಕ್ಟರ್ಸ್ ಏನಿದ್ದಾರೆ ಅವ್ರು ಹೋಗಿ ಅದ್ರ ರೀಡಿಂಗ್ ತಗೊಂಡ್ ಬಂದ್ರೆ ಅದನ್ನೆಲ್ಲ ಒಂದ್ ತಿಂಗಳದ ಕಂಪೈಲ್ ಮಾಡಿದ್ರೆ ಅದ ರೀಡಿಂಗ್ ನೆಲ್ಲ ನಾವು ಆಡ್ ಆದಾಗ ಈ ಫ್ಲೋ ಮೀಟರ್ದು ಮತ್ತೆ ಈ ರೀಡಿಂಗ್ದು ಮ್ಯಾಚ್ ಆಗ್ಬೇಕು. ಇದೆರಡು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಯಾವ ಸಬ್ಝೋನ್ ಅಲ್ಲಿ ನಮ್ಗೆ ನೀರು ವೇಸ್ಟ್ ಆಯ್ತಿದೆ ಅಥವಾ ಯಾರು ಕದ್ದು ಕುಡಿತಿದೆ ಅಥವಾ ಯಾರು ಸುಮ್ನೆ ಅನ್ಆಥರೈಸ್ಡ್ ಆಗಿ ಬಳಸಿದೆ, ಇದ್ರದ್ದೆಲ್ಲ ನಮ್ಗೆ ಅಕೌಂಟಬಿಲಿಟಿ ಸಿಗುತ್ತೆ. ಆದ್ರೆ ಎಲೆಕ್ಟ್ರಿಸಿಟಿ ತರ ವಾಟರ್ ಸಪ್ಲೈ ಅಕೌಂಟಬಿಲಿಟಿನ ತರೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಡೆಲ್ಲಿ ಆಗ್ಲಿ, ಮುಂಬೈ ಆಗ್ಲಿ, ಇನ್ಫ್ಯಾಕ್ಟ್ ಬೆಂಗಳೂರು ಆಗ್ಲಿ, ಇವರೆಲ್ಲ ನಮ್ಗೆ ಏನೋ ಈ ಅನ್ಅಕೌಂಟೆಡ್ ಫಾರ್ ವಾಟರ್ ಅಥವಾ ನಾನ್ ರೆವಿನ್ಯೂ ವಾಟರ್ ನ ಕಂಡುಹಿಡಿಯಕ್ಕೆ ತುಂಬಾ ಖರ್ಚು ಮಾಡಿದ್ದಾನೆ. ಡೆಲ್ಲಿ ಅವರು ಆಲ್ಮೋಸ್ಟ್ 300-400 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ಬೆಂಗಳೂರು ಅವ್ರು 203 ಕೋಟಿ ಖರ್ಚು ಮಾಡಿದ್ದಾರೆ. ಅವ್ರು ಪುನಃ ಇನ್ನೊಂದು 700 ಕೋಟಿ ಖರ್ಚು ಮಾಡಿ ಜಪಾನ್ ಅವರಿಂದ ಲೋನ್ ತಗೊಂಡು ಇದೆ ಏನು ಅನ್ಅಕೌಂಟೆಡ್ ಇದೆ ವಾಟರ್ ನ ತರೋದಕ್ಕೆ ಅವರು ಶ್ರಮ ಪಡ್ತಿದ್ದಾರೆ. ನಮ್ಮ ಮೈಸೂರಲ್ಲಿ DMA ಮಾಡೋದ್ರ ಮೂಲಕ ನಾವು ಅಕೌಂಟಬಿಲಿಟಿ ತರೋಣ ಅನ್ನೋ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ. ಸರ್ DMA ಅಂದ್ರೆ ಡಿಸ್ಟ್ರಿಕ್ಟ್ ಮೀಟರಿಂಗ್ ಏರಿಯಾ ಅಂತ ಅದನ್ನ ಟೆಕ್ನಿಕಲಿ ಕರಿತೀವಿ. ಸೊ ಏನು ಈ ಹೈಡ್ರಾಲಿಕಲಿ ಅಂದ್ರೆ ಈಗ ಒಂದು ಯಾವುದೋ ಒಂದು ಪ್ರದೇಶ ತಗೋತೀವಿ. ಒಂದು ಪ್ರದೇಶದಲ್ಲಿ ಈ ಪ್ಲೆಜರ್ ಎಲ್ಲಾ ಕಡೆ ಈಕ್ವಲ್ ಆಗಿ ಮೇಂಟೈನ್ ಮಾಡೋದ್ರ ಒಂದು ಪ್ರದೇಶನ ಡಿವೈಡ್ ಮಾಡ್ಕೋತೀವಿ, ಅದನ್ನ ಒಂದು ಲೂಪ್ ತರ ಮಾಡ್ಕೋತೀವಿ. ಸೊ ಈ ಲೂಪ್ ಆ ಸಿಸ್ಟಮ್ ಇರುತ್ತೆ, ಆ ಲೂಪ್ ಫುಲ್ ಆ ಲೂಪ್, ಯಾಕಂದ್ರೆ ಆ DMA ಆ ಲೂಪ್ ಅಲ್ಲಿ ಎಲ್ಲಾ ಕಡೆನೂ ಒಂದೇ ಪ್ರೆಷರ್ ಇರುತ್ತೆ. ಸೊ ಈ ತರ DMA ಈ ತರ ಹೈಡ್ರಾಲಿಕಲಿ ಡಿವೈಡ್ ಮಾಡೋದ್ ಪ್ರದೇಶನ ಹೈಡ್ರಾಲಿಕ್ಲಿ ಒಂದು ಲೂಪ್ ತರ ಪೈಪ್ ಲೈನ್ ಮಾಡ್ಕೊಂಡು ಅದರಲ್ಲಿ ನೀರು ಎನಿ ಟೈಮ್ ತಿರುಗ್ತಾ ಇರ್ತದೆ. ಈ ಪ್ರದೇಶಕ್ಕೆ ನಾವು ಡಿಸ್ಟ್ರಿಕ್ಟ್ ಮೀಟರಿಂಗ್ ಏರಿಯಾ ಅಂತ ಕರಿತೀವಿ ಸರ್. ಓಕೆ ಸರ್, ನೀವು ವಾಟರ್ ವರ್ಕ್ಸ್ ಬಗ್ಗೆ ಚೆನ್ನಾಗಿ ಹೇಳಿದಿರಿ. ಇನ್ನೊಂದು ಉಂದುವಾಡಿ ಸಪ್ಲೈ ಅಂತ ಬರ್ತಾ ಇರ್ತದೆ ಪೇಪರ್ ಅಲ್ಲಿ, ಏನ್ ಸರ್ ಉಂದುವಾಡಿ ಸಪ್ಲೈ ಅಂದ್ರೆ ಅದು ಇನ್ನೂ ಕಾನ್ಸೆಪ್ಚುಯಲ್ ಸ್ಟೇಜ್ ಅಲ್ಲಿ ಇದೆ. ಆದ್ರೆ ಅದ್ರದ್ದು ಯಾವ್ದು ಡಿಸೈನ್ಸ್ ಅಲ್ಲ. ಅದರ ಲ್ಯಾಂಡ್ ಅಕ್ವಿಸಿಷನ್ ಗೆ ಅಂತ ಆಲ್ಮೋಸ್ಟ್ ನಮ್ಮ ಹಿಂದಿನ JDS ಸರ್ಕಾರ ಇದ್ದಾಗ ಅವರು ಆಲ್ಮೋಸ್ಟ್ 50 ಕೋಟಿ ಅದನ್ನ ರಿಲೀಸ್ ಮಾಡಿದ್ರೆ. ಮತ್ತೆ ಈಗ ನಮ್ಮ DC ಆಫೀಸ್ ವತಿಯಿಂದ ಅದ್ರದ್ದು ಲ್ಯಾಂಡ್ ಅಕ್ವಿಸಿಷನ್ ಕೆಲಸ ಎಲ್ಲ ನಡೀತಾ ಇದೆ. ಉಂಡುವಾಡಿದು ಏನಿದೆ ಅಂದ್ರೆ
ಈಗ ನಮ್ಗೆ ಹೇಳಿದ್ಮೇಲೆ ನಮ್ಮ ಎಲ್ಲಾ ಇಂಟೆಕ್ ಪಾಯಿಂಟ್ಗಳು ಯಾವ್ದು ಒಂಗಳ್ಳಿ ಆಗಿರ್ಬೋದು, ಮೇಳಾಪುರ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಎಲ್ಲಾ ಇಂಟೆಕ್ ಪಾಯಿಂಟ್ ನಮ್ಮ ಡ್ಯಾಮ್ ಅಥವಾ ರಿವರ್ ಸೋರ್ಸ್, ರಿವರ್ ರಿಸರ್ವಾಯರ್ಸ್ ಇರುತ್ತೆ ಅನ್ಕೊಳ್ಳಿ. ಈಗ ಡ್ಯಾಮ್ ಆಗ್ಲಿ, ಕಬಿನಿ ಡ್ಯಾಮ್ದು ಡೌನ್ ಸ್ಟ್ರೀಮ್ ಅಲ್ಲಿ ಇದೆ. ಈ ಹೊಂಗಳ್ಳಿ ಮತ್ತು ಮೇಳಾಪುರನು ಅಷ್ಟೇ ನಮ್ಮ KRS ಡ್ಯಾಮ್ದು ಡೌನ್ ಸ್ಟ್ರೀಮ್ ಅಲ್ಲಿ ಇದೆ. ಸೊ ಡೌನ್ ಸ್ಟ್ರೀಮ್ ಅಲ್ಲಿ ಇರೋದ್ರಿಂದ ನಮ್ಮ ಏನು ಲೆವೆಲ್ ಏನಾದ್ರು ಡ್ಯಾಮ್ ಲೆವೆಲ್ ಏನಾದ್ರು 62 ದಾಟ್ತು ಅಂದ್ರೆ ನಮ್ಮ ಮೈಸೂರಿಗೆ ನಾವು ಇನ್ನೊಂದು ಎಮರ್ಜೆನ್ಸಿ ಪಂಪ್ ಹೌಸ್ ಅಂತ ಆನ್ ಮಾಡ್ಕೊಂಡಿ. ಅದ್ರಲ್ಲಿ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಬರೋದಿಲ್ಲ. ನಾವು 890 ಇದ್ರೆ ಅಲ್ಲಿದೆ ಬರೀ 60 MLD ನೀರು ಮಾತ್ರ ನಾವು ಸಿಟಿಗೆ ತರ. ಅದು ಎಮರ್ಜೆನ್ಸಿ ಪರಿಸ್ಥಿತಿ. ಯಾವಾಗ ಡ್ಯಾಮ್ದು ನೀರು ಇಳಿಯುವಾಗ 62 ಅಡಿಕ್ಕಿಂತ ಯಾವಾಗ ಕೆಳಗಡೆ ಇಳಿಯುತ್ತೆ ಅವಾಗ ನಮ್ಗೆ ಒಂಗಳ್ಳಿ ಪಂಪ್ ಹೌಸ್ ನೀರು ಡ್ರಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಪರಿಸ್ಥಿತಿ ಬಂದಾಗ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮತ್ತೆ ನಮ್ಮ ಈ ಹೊರಗಡೆ ಇರೋ ಯಾವ್ದು ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ನಮ್ಮ ಮೈಸೂರು ಸಿಟಿ ಸುತ್ತಲೂ ಇರೋ ಹಳ್ಳಿಗಳು, ಈ ಹಳ್ಳಿಗಳು ಮತ್ತು ಇಂಡಸ್ಟ್ರಿಯಲ್ ಏರಿಯಾಗೆಲ್ಲ ತಗೊಂಡು ಅವ್ರಿಗೆಲ್ಲ ಆಲ್ಮೋಸ್ಟ್ ಎಲ್ಲಾ ಹಳ್ಳಿಗಳಿಗೂ 24 ಗಂಟೆ ನೀರು ಸರಬರಾಜು ಮಾಡೋದನ್ನ ತಲೆಯಲ್ಲಿ ಇಟ್ಕೊಂಡು ರೂರಲ್ ಡೆವಲಪ್ಮೆಂಟ್ ಮತ್ತು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಎರಡು ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಅದನ್ನ ಒಂದು ಅರೌಂಡ್ ಫಸ್ಟ್ ಸ್ಟೇಜ್ ಅಲ್ಲಿ ಒಂದು 200 MLD ನೀರ್ನ ಪ್ಲಾಂಟ್ ನ ಡಿಸೈನ್ ಮಾಡಿ 200 MLD ನೀರ್ ತರ ಎರಡನೇ ಹಂತದಲ್ಲಿ ಪುನಃ 200 MLD ಮಾಡಿ ಇನ್ನೊಂದು 400 MLD ನೀರ್ನ ಸಿಟಿ ಮತ್ತು ಸಿಟಿ ಹೊರಬಾರಕ ತರ ಯೋಜನೆಗೆ ಉಂಡುವಾಡಿ ಸ್ಕೀಮ್ ಅಂತ ಕರಿತೀವಿ ಸರ್. ಸರಿ, ಈಗ ನಮ್ಮಲ್ಲಿ ಹಲೋ ಹೇಳಿ. ಗ್ರಾಮಾಂತರ ಪ್ರದೇಶಗಳಿಗೆ ನೀರು ಕೊಟ್ರೆ ರೆವಿನ್ಯೂ ಹೇಗೆ ನೀವು ಕಲೆಕ್ಟ್ ಮಾಡ್ತೀರಿ ಸರ್? ಈಗ ಒಂದು ಇಶ್ಯೂ ಅಂದ್ರೆ ನೀವು ವಾಟರ್ ಸಪ್ಲೈ ಬಗ್ಗೆ ನೋಡ್ತಾ ಇದ್ರೆ ಅಟ್ ಪ್ರೆಸೆಂಟ್ 2000 ಮೊನ್ನೆ ಡಿಸೆಂಬರ್ ಆಗೋ ಮೀಟಿಂಗ್ ವರೆಗೆ ನಾವು ಗ್ರಾಮ ಪಂಚಾಯತಿ ಅವ್ರಿಗೆ ಏನಂದ್ರೆ ಈಗ ನಾವು ಯೋಜನೆಗಳು ರೂಪಿಸುವಾಗ ಏನಾಗುತ್ತೆ, ನಾವು ಪೈಪ್ ಲೈನ್ ಹಾಕೊಂಡು ಹೋಗುವಾಗ ಅಲ್ಲಿರೋ ಹಳ್ಳಿ ಜನಗಳು ಅದನ್ನ ಅಡ್ಡ ಹಾಕ್ಬಿಟ್ಟು ಹಾಕದಂಗ್ ಮಾಡ್ಕೊಂಡು ಅವ್ರು ಒಂದೊಂದು ಟ್ಯಾಪ್ ತಗೊಳ್ಳೋರು ಹಳ್ಳಿಗೆ. ಸೊ ಆ ಟೈಮಲ್ಲಿ ವಿಧಿ ಇಲ್ಲದೆ ಆ ಹಿಂದೆ ಇದ್ದಿದ್ದ ಆಫೀಸರ್ಸ್ ಆಗಿರ್ಬೋದು ಅಥವಾ ಜನಪ್ರತಿನಿಧಿ ಕೊಡ್ರಿ ಅವ್ರಿಗೆ ನೀರು ಅನ್ನೋ ಲೆಕ್ಕದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಲೇಟ್ರು ಬರ್ತಾ ಅವ್ರಿಗೊಂದು ಅಕೌಂಟಬಿಲಿಟಿ ಬರ್ತಾ ಇಲ್ಲ ಅಂದ್ಬಿಟ್ಟು ಅವ್ರಿಗೊಂದು ಅಂದಾಜು ಪ್ರಮಾಣದಲ್ಲಿ ಒಂದೊಂದು ಬಿಲ್ ರೈಸ್ ಮಾಡಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ ಹಿಂದೆ. ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದೊಂದು ಇದಕ್ಕೂ ಒಂದೊಂದು ಫ್ಲೋ ಮೀಟರ್ ಅಳವಡಿಸಿ ಅವ್ರಿಗೆ ನೀರನ್ನ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಆದ್ರೆ ಅವರಿಂದ ಇನ್ನೂ ಯಾವುದೇ ರೀತಿ ರೆವಿನ್ಯೂ ನಮಗ್ ಬರ್ತಾ ಇಲ್ಲ. ಈ ಸಂಬಂಧ ನಾವು ಹಿಂದೇನು ಲೆಟ್ರು ಬರ್ದಿದೀವಿ, ಯಾರಿಗೆ ಸರ್ಕಾರಕ್ಕಾಗ್ಲಿ ಅಥವಾ ಪಂಚಾಯತಿಗಾಗ್ಲಿ CO ಎಲ್ಲ ಲೆಟ್ರು ಬರ್ದಿದೀವಿ. ನಮ್ಮ ನಗರಕ್ಕೆ ಆಲ್ಮೋಸ್ಟ್ ಪಂಚಾಯತಿ ವತಿಯಿಂದ ಆಲ್ಮೋಸ್ಟ್ 35 ಕೋಟಿ ರೂ ಬರಕಿದೆ. ನಮ್ಮ 35 ಕೋಟಿ ಪಂಚಾಯತಿ ವತಿಯಿಂದ ನಮ್ಮ ನಗರ ಪಾಲಿಕೆಗೆ ಬರೋದಿದೆ. ಸೊ ಈ 30 ಕೋಟಿ ನಮ್ಗೆ ಕೊಡಿ ಅನ್ನೋದನ್ನ ಸುಮಾರು ಸತಿ ಕೇಳಿದ್ವಿ, ಆದ್ರೆ ಯಾವ್ದು ಬರ್ಲಿಲ್ಲ. ಇನ್ನೊಂದು ಅವ್ರು ಏನಕ್ಕೆ ಕೊಡ್ಲಿಲ್ಲ ಅಂತ ರೀಸನ್ ಅಂದ್ರೆ, ಈಗ ನಮ್ಮ ನೀರಿನ ಸ್ಲ್ಯಾಬ್ ಇದೆಯಲ್ಲ 0 to 25,000 5 ರೂಪಾಯಿ ಇದೆ, 25,000ದಿಂದ 35,000ವರೆಗೆ 7 ರೂಪಾಯಿ ಇದೆ. 35,000 ನಮ್ಮಲ್ಲಿ ರೈಸ್ ಆಯ್ತಾ ಇರ್ತದೆ ಸ್ಲ್ಯಾಬ್. ಈ ಹಳ್ಳಿಗಳಿಗೆ ನಾವು ಬಲ್ಕ್ ನೀರು ಕೊಡೋದು, ಅವ್ರಿಗೆ ಪ್ರತಿದಿನ 5 MLD 3 MLD ಅಂತಲ್ಲ 3 MLD 30 ಲಕ್ಷ ನೀರು ಕೊಡ್ತೀವಿ. ಅವ್ರಿಗೆ ಈ ಸ್ಲ್ಯಾಬ್ ನಮ್ಮ ಈ ಪ್ರೆಸೆಂಟ್ ಇರೋ ಸ್ಲ್ಯಾಬ್ ರೇಟ್ ನ ಅವ್ರಿಗೆ ಹಾಕಿದ್ರೆ ಅವ್ರಿಗೆ ಅಮೌಂಟ್ ತುಂಬಾ ಜಾಸ್ತಿ ಬರೋದು. ನಾನು ಹೇಳಿದ ಅರ್ಥ ಆಯ್ತಲ್ವ ಹೆಂಗೆ ಅಂತ? ಅದೇ ಅಂದ್ರೆ ಅವ್ರಿಗೆ ಸೆಪರೇಟ್ ಆಗಿ ಹಳ್ಳಿಗಳಿಗೆ ಬಲ್ಕ್ ನೀರು ಕೊಡೋದಿಕ್ಕೆ. ಹಲೋ, ಬಲ್ಕ್ ನೀರು ಹಳ್ಳಿಗಳಿಗೆ ಬಲ್ಕ್ ಆಗಿ ನೀರು ಕೊಡ್ತೀವಿ, ಅವ್ರಿಗೆ ಬಲ್ಕ್ ಆಗಿ ಸೆಪರೇಟ್ ರೇಟ್ ಇರ್ಲಿಲ್ಲ. ಅವ್ರಿಗೆ ನಮ್ಮ ಸಿಟಿ ಒಳಗಡೆ ಏನ್ ನಮ್ಮ ಡೊಮೆಸ್ಟಿಕ್ ಅದೇ ಸ್ಲ್ಯಾಬ್ ವೈಸ್ ಕೊಡ್ತೀವಿ, ಆ ತರ ರೇಟ್ ಹಾಕ್ಬಿಟ್ಟು ಅವ್ರಿಗೆ ನಾವು ಬಿಲ್ ರೈಸ್ ಮಾಡ್ತಿದ್ವಿ. ಅದಕ್ಕೆ ಅವ್ರ ಡಿಪಾರ್ಟ್ಮೆಂಟ್ ಇಂದ ತುಂಬಾ ಅಬ್ಜೆಕ್ಷನ್ ಬಂದ್ಬಿಟ್ಟು ನಮ್ಗೆ ದುಡ್ಡು ಬರ್ತಾ ಇರ್ಲಿಲ್ಲ. ಇವಾಗ ರೀಸೆಂಟ್ ಆಗಿರೋ ಕೌನ್ಸಿಲ್ ಅಲ್ಲಿ ಪ್ರತಿ ಕಿಲೋ ಲೀಟರ್ಗೆ 8 ರೂಪಾಯಿ ಹಂಗೆ ಅವ್ರಿಗೆ ನಿಗದಿಪಡಿಸಿದೀವಿ ಈಗ ರೇಟ್ ನ. ಸೊ 8 ರೂಪಾಯಿ ಅಂದ್ರೆ ಅವ್ರಿಗೆ ಸ್ವಲ್ಪ ನಾವು ಮಂತ್ಲಿ ಏನ್ ಡಿಮ್ಯಾಂಡ್ ಕ್ಲೈಮ್ ಮಾಡ್ತೀವಿ ಅದು ಅವ್ರಿಗೆ ಚಿಕ್ಕದಾಗ ಕಾಣುತ್ತೆ. ಅವ್ರು ನಮ್ಗೆ ಏನು ತಿಂಗಳು ಕಟ್ಕೊಂಡು ಹೋಗೋ ನಿರೀಕ್ಷೆ ಇದೆ ನಮ್ಗೆ. ಅಂದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ ಪಂಚಾಯಿತಿಯವರು ನಿಮಗೆ ಕಟ್ಟಬೇಕಾ ಅಥವಾ ಇಂಡಿವಿಜುವಲ್ ಪಂಚಾಯಿತಿಯವರು ನಮ್ಗೆ ಕಟ್ಟಬೇಕು. ಅದೇ ಪಂಚಾಯತಿ ಕಲೆಕ್ಟ್ ಮಾಡಿ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಸರ್, ಇವಾಗ ನಾವು ಈಗ ಪ್ರಾಂಪ್ಟ್ ಆಗಿ ಸುಮಾರು ಜನ ಬಿಲ್ಗಳನ್ನ ಕಟ್ತಾ ಇದ್ದಾರೆ. ಈಗ ಎಷ್ಟೊಂದ್ ಜನ ಇದೇ ರೀತಿ ಸುಮಾರು ಏರಿಯಾಗಳ ನಿಮ್ಗೆ ಗೊತ್ತಿರಂಗೆಲ್ಲ 40 ಮೀಟರ್ಸ್ ಮತ್ತೆ ಏನೋ ಅನ್ಆಥರೈಸ್ಡ್ ಮೀಟರ್ಸ್ ಇದೆ. ಈಗ ಸೇಮ್ ಮೈಸೂರು ಸಿಟಿ ಕಾರ್ಪೊರೇಷನ್ ಡಿಸ್ಕೌಂಟ್ ರೇಟು, ಡಿಸ್ಕೌಂಟ್ ಸ್ಲ್ಯಾಬ್ ಅಂತ ಇದೆ ಸರ್. ನೀವ್ ಇಂಥ ತಿಂಗಳು ಅಥವಾ ಇಂಥ ತಿಂಗಳ ಒಳಗಡೆ ಕಟ್ಟಿದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ. ಸೊ ಅದೇ ರೀತಿ ಈಗ ಪ್ರಾಂಪ್ಟ್ ಪೇಯರ್ಸ್ ಯಾರಿರ್ತಾರೆ, ಪ್ರಾಂಪ್ಟ್ ಆಗಿ ಟ್ಯಾಕ್ಸ್ ಕಟ್ತಾರೆ, ಮತ್ತೆ ಪ್ರಾಂಪ್ಟ್ ಆಗಿ ವಾಟರ್ ಬಿಲ್ಸ್ ಯಾಕೆ ಕಟ್ತಾರೆ, ಅವ್ರಿಗೆ ಯಾಕೆ ಇದೇ ರೀತಿ ನೀವು ಒಂದು ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮ್ಗೆ ರೆವಿನ್ಯೂ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ.
ಆಮೇಲೆ ಹೆಚ್ಚು ಜನಗಳದ್ದು ಏನು ಔಟ್ಸ್ಟ್ಯಾಂಡಿಂಗ್ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಏನಿದೆ ಅದು ಕೂಡ ಬರುತ್ತೆ ಅನ್ನೋದು ಸುಮಾರು ಜನ ಗ್ರಾಹಕರ ಒಂದು ಅಭಿಪ್ರಾಯ. ಇದನ್ನ ತಾವು ದಯವಿಟ್ಟು ತಮ್ಮ ಹಿರಿಯ ಅಧಿಕಾರಿಗಳಿಗೆ ಮತ್ತೆ ಆಯುಕ್ತರಿಗೆ ಮತ್ತೆ ಕೌನ್ಸಿಲ್ಗೆ ತಮ್ಮ ಮೂಲಕ ಮನವಿ ಮಾಡ್ತಾ ಇದೀವಿ ಸರ್, MGP ಕಡೆಯಿಂದ. ಇದೊಂದು ಒಳ್ಳೆ ಐಡಿಯಾ ಇದೆ, ಇದನ್ನ ಇನ್ಕಾರ್ಪೊರೇಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋತೀವಿ. ತಾವು ದಯವಿಟ್ಟು ಮಾಡಿದ್ರೆ ಸರ್ ರೆವಿನ್ಯೂ ಇನ್ಕ್ರೀಸ್ ಆಗುತ್ತೆ, ಆದಾಯ ಹೆಚ್ಚಾಗುತ್ತೆ ನಿಮ್ಗೆ, ಮತ್ತೆ ಅದೇ ರೀತಿ ಗ್ರಾಹಕರಿಗೆ ಕೂಡ ಒಂದು ಉತ್ತೇಜನ ಕೊಟ್ಟಂಗ ಆಗುತ್ತೆ ಸರ್. ಒಂದು ಪೇಮೆಂಟ್ ಮಾಡೋದು ಕಟ್ತಾ ಇದಾರೆ ಈಗ. ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಸ್ವಲ್ಪ ಏನಾದ್ರು ಡಿಸ್ಕೌಂಟ್ ಅಥವಾ ನೀವು ಡೈರೆಕ್ಟ್ ಕ್ಯಾಶ್ ಡಿಸ್ಕೌಂಟ್. ಅಟ್ ಪ್ರೆಸೆಂಟ್ಲಿ ಯಾಕೆ ಅದನ್ನ ಇದು ಹಿಂದೇನು ಇತ್ತು ಅನ್ಕೋತೀನಿ ಕಾನ್ಸೆಪ್ಟ್. ಅಟ್ ಪ್ರೆಸೆಂಟ್ ಏನಕ್ಕೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಪ್ರತಿ ತಿಂಗಳು ನಮ್ಗೆ ಅರೌಂಡ್ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲಾ ಸೇರಿ ನಮ್ಗೆ ಒಂದು 12 ಕೋಟಿವರೆಗೆ ನಮ್ಮ ವೆಚ್ಚ ಇದೆ. ಏನ್ ಖರ್ಚು, ನೀರ್ನ ನಮ್ಗೆ ಸಿಟಿ ಒಳಗಡೆ ತಂದು ಎಲ್ಲರೂ ಸಪ್ಲೈ ಮಾಡಕ್ಕೆ ನಮ್ಗೆ 12 ಕೋಟಿ ರೂಪಾಯಿ ಬೇಕಾಗುತ್ತೆ ಪ್ರತಿ ತಿಂಗಳು. ಸೊ ನಮ್ಗೆ ವಾಟರ್ ಟ್ಯಾಕ್ಸ್ ಇಂದ ಅಟ್ ಪ್ರೆಸೆಂಟ್ ನಮ್ಗೆ ಕಲೆಕ್ಟ್ ಆಗ್ತಿರೋದು ಬರೀ 4.5 5 ಕೋಟಿ ರೂಪಾಯಿ. ಇನ್ನು ಉಳಿದಿರೋದೆಲ್ಲ ನಮ್ಗೆ ಕಲೆಕ್ಟ್ ಆಗ್ತಿಲ್ಲ. ಅದೆಲ್ಲ ನಮ್ಗೆ ಸ್ಟೇಟ್ ಗೌರ್ಮೆಂಟ್ ಅವರು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡೋ ಅನುದಾನದಲ್ಲಿ ಬಳಸ್ಕೊಂಡು ನಾವು ನೀರ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ. ನಾವ್ ಇವಾಗ ಪುನಃ ಇನ್ನು ಕಟ್ಟೋರಿಂದನು ನೀವ್ ಹೇಳ್ದಾಗ ಡಿಸ್ಕೌಂಟ್ ಕೊಟ್ರೆ ಉತ್ತೇಜನ ಆಗ್ತಾರೆ, ಕಟ್ಟೋ ನಮ್ಗೆ ಪುನಃ ಬರುತ್ತೆ ಅನ್ನೋ ಭಯ ಏನೂ ಇತ್ತು. ಆದ್ರೆ ಇವಾಗ ಹೇಳಿದ್ನಲ್ಲ, ಎಲ್ಲಾ ಇವ್ರದ್ದೇನ ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬಲ್ಕ್ ಎಲ್ಲ ಇಂಪ್ರೂವ್ ಆದ್ಮೇಲೆ, ಈ ಅನ್ಆಥರೈಸ್ ಎಲ್ಲ ಹೋದ್ಮೇಲೆ, ಮೀಟರಿಂಗ್ ಎಲ್ಲ ಇಂಪ್ರೂವ್ ಆದ್ಮೇಲೆ ನೀವ್ ಹೇಳಿದ ಆಸ್ಪೆಕ್ಟ್ ನ ನಾವು ಇನ್ಕಾರ್ಪೊರೇಟ್ ಮಾಡಿ ಮಾಡೋದ್ರಲ್ಲಿ ಯಾವುದೇ ತಪ್ಪು ಬರೋದಿಲ್ಲ ಅವಾಗ. ಸರ್ ಸರ್ ಈಗ ಒಂದು ಮೇಲ್ ಅಲ್ಲಿ ಕಳಿಸಿದ್ದಾರೆ ಒಬ್ಬರು ಕಂಪ್ಲೇಂಟ್, ಸ್ವಾತಿ ಅಂತ ಇದ್ದಾರೆ. ಅವರಿಗೆ ತುಂಬಾ ಹೆವಿ ವಾಟರ್ ಬಿಲ್ ಬರ್ತಾ ಇದೆ ಅಂತ ಹೇಳ್ತಾರೆ. ಅದು ಬಟ್ ಯಾತಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಅವ್ರಿಗೆ ದಯವಿಟ್ಟು ನಾಳೆ ಬೆಳಿಗ್ಗೆ ಆಫೀಸ್ ಅವ್ರಲ್ಲಿ ಬಂದು ಒಂದು ಅರ್ಜಿ ಕೊಟ್ಬಿಟ್ಟು ಇದ್ ಮಾಡಿದ್ರೆ ನಮ್ಮ ವಾಟರ್ ಇನ್ಸ್ಪೆಕ್ಟರ್ ಆಗ್ಲಿ ಇಂಜಿನಿಯರ್ಸ್ ಒಂದ್ಸಲಿ ಬಂದು ಚೆಕ್ ಮಾಡ್ತಾರೆ. ಜೆನ್ಯೂನ್ ಆಗಿ ಏನೋ ಮೀಟರ್ ಗಾಳಿಗೆ ಓಡ್ತಾ ಇದೆ ಅಥವಾ ಮೀಟರ್ ಫಾಲ್ಟ್ ಇರ್ಲಿ ಅಥವಾ ಸಂಪಲ್ಲಿ ಲೀಕ್ ಇರ್ಲಿ, ಇದೇ ತರ ಕಾರಣಗಳಿಂದ ಬಂದಿರೋದಾದ್ರೆ ಅದನ್ನ ಖಂಡಿತ ಕಡಿಮೆ ಮಾಡ್ಕೊಡ್ತೀವಿ ನಾವು. ಡೈರೆಕ್ಟ್ ಆಗಿ ಅಲ್ಲಿ ಅಪ್ರೋಚ್ ಮಾಡಿ ಅಂತ ಹೇಳ್ಬೇಕು. ಹೌದು, ಅವ್ರೊಂದು ಅರ್ಜಿ ತಗೊಂಡು ಅವ್ರಿಗೆ ಬಂದು ನಾವು ಮಾಡಿದ್ರೆ ನಾವು ಅದನ್ನ ಅವ್ರಿಗೆ ಕ್ಲಿಯರ್ ಮಾಡಿ ಕೊಡ್ತೀವಿ. ಇನ್ನೊಂದು ಕಂಪ್ಲೇಂಟ್ ಏನಂದ್ರೆ, ಇತ್ತೀಚೆಗೆ ಈ ಶ್ರೀರಾಮ್ಪುರ SDM ಕಾಲನಿ ನಮ್ದೇ ಕಂಪ್ಲೇಂಟ್. ಅದು ವಾಟರ್ ಬಿಲ್ಸ್ ಕೊಡ್ತಾ ಇಲ್ಲ. 1ನೇ ತಾರೀಕು ಅದೇ ಬಿಲ್ ಬರ್ತಾ ಇತ್ತು, ಬಟ್ ಈಗ ಬರ್ತಾ ಇಲ್ಲ. ಬಟ್ ನಾನು ಬೇರೆ Paytm ಅಲ್ಲೆಲ್ಲ ಹುಡುಕಿ ನಾನು ನೋಡಿದ್ರೆ ಆನ್ಲೈನ್ ಅಲ್ಲಿ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡ್ ಅಲ್ಲಿ ತೋರಿಸ್ತಾ ಇದೆ. ಮೇಲ್ ಅಲ್ಲಿ ಒಂದೊಂದ್ಸತಿ ಬರುತ್ತೆ, ಬಟ್ ಡೈರೆಕ್ಟ್ ಆಗಿ ಪೇ ಮಾಡ್ತಾ ಇದೀವಿ. ಬಟ್ ಬಿಲ್ ಸಾಫ್ಟ್ ಕಾಪಿ ಬರ್ತಾ ಇದೆ, ಹಾರ್ಡ್ ಕಾಪಿ ಬಿಲ್ ಬರ್ತಾ ಇಲ್ಲ ಇತ್ತೀಚೆಗೆ ಮೀಟರ್ ರೀಡರ್. ಗೊತ್ತಾಯ್ತು. ನಾನು ಇದನ್ನ ವಿಚಾರಿಸ್ತೀನಿ ಸರ್, ನಾಳೆ ವಿಚಾರಿಸಿ ನೆಕ್ಸ್ಟ್ ಮಂತ್ ನಿಮ್ಗೆ ಬರೋದಕ್ಕೆ ಕ್ರಮ ವಹಿಸ್ಕೊತೀವಿ. ನಾನು ಶ್ರೀರಾಮ್ಪುರ SDM ಕಾಲನಿಯಿಂದ. ಶ್ರೀರಾಮ್ಪುರ SDM ಕಾಲನಿ. ಓಕೆ ಸರ್. ಅದು ಒಂದು ಹೇಳಿ ಸರ್. ಸಿದ್ಧಾರ್ಥ ಲೋಟಿಂದ ನಮ್ಮ 11ನೇ ತಾರೀಕು ಮೀಟರ್ ಬಿಲ್ ಬರ್ತಾ ಇತ್ತು, ಫಿಸಿಕಲ್ ಆಗಿ ಬರ್ತಾ ಇದ್ರು ಪ್ರತಿ ತಿಂಗಳು ರೆಗ್ಯುಲರ್ ಆಗಿ. ಇವಾಗ ಬಂದಿಲ್ಲ, ಏನಕ್ಕೆ ಡಿಸ್ಕಂಟಿನ್ಯೂ ಆಯ್ತಾ ಬಿಲ್? ಇಲ್ಲ, ಬಿಲ್ ಏನ್ ಡಿಸ್ಕಂಟಿನ್ಯೂ ಅಂತೇನೆ ಇರಲಿಲ್ಲ. ಒಂದ್ ಪಕ್ಷ ಅವರು ಬಿಲ್ ಕೊಡೋ ಟೈಮಲ್ಲಿ ನೀವು ಮನೇಲಿ ಇರ್ಲಿಲ್ಲ ಅಂತ ಇರ್ಬೋದು, ಇಲ್ಲ ಅವರು ಎಲ್ಲ ಹೊರಗಡೆ ಎಲ್ಲ ಹಾಕೊಂಡಿರ್ತಿಲ್ಲ ಹಾರ್ಕೊಂಡಿರ್ಬೋದು, ಇಲ್ಲ ಮೀಟರ್ ರೀಡರ್ ಕಾರಣಾಂತರದಿಂದ ಬರದೇನು ಇರ್ಬೋದೇನೋ. ನೀವು ಅದ ಹೇಳಿದ್ರೆ ನಾಳೆ ನಾವು ಚೆಕ್ ಮಾಡ್ಬಿಟ್ಟು ಅದ್ ನಿಮ್ಗೆ ನೆಕ್ಸ್ಟ್ ಮಂತ್ ಇಂದ ಬರೋ ತರ ವ್ಯವಸ್ಥೆ ಮಾಡ್ಕೊಡ್ತೀವಿ. ಸರ್ ಅಮೌಂಟ್ ಬರ್ತಾ ಇದ್ರು ಹೊರಗಡೆ ಹೊರಗಡೆ ಇದೆ 164 rupees ಬರುತ್ತೆ. ಅದು ಮೋಸ್ಟ್ಲಿ ಮಿನಿಮಮ್ ಇರಬೇಕು. ಬಟ್ ಎವ್ರಿ ಮಂತ್ ಈಗ 2-3 ತಿಂಗಳಾಯ್ತು. 2-3 ತಿಂಗಳಿಂದ ನಾನು ವಾಟರ್ ರೀಡರ್ ನೋಡಿಲ್ಲ. ವಾಟರ್ ರೀಡರ್ ಯಾರು ಬರ್ತಾ ಇಲ್ಲ. ಬಟ್ ಮೀಟರ್ ರೀಡಿಂಗ್ ಮಾತ್ರ ಆನ್ಲೈನ್ ಅಲ್ಲಿ ನೋಡ್ತಾ ಇದೀನಿ. ಅದನ್ನ ನೋಡಿ ನಾನು ಪೇ ಮಾಡ್ತಾ ಇದ್ದೀನಿ. ಅದೇ ನಾನು ಚೆಕ್ ಮಾಡಿಸ್ತೀನಿ ಸರ್. ಇದನ್ನ ಚೆಕ್ ಮಾಡ್ಬಿಟ್ಟು ನಾಳೆಯಿಂದ ಅದು ನೆಕ್ಸ್ಟ್ ಮಂತ್ ಇಂದ ಅವ್ರು ಬರೋ ತರ ನಾನು ಅವ್ರು ನೋಡ್ತೀನಿ. ಅವ್ರಿಲ್ಲ ಬರದೆ ಅಲ್ಲೆಲ್ಲ ಕೂತ್ಕೊಂಡು ಬಿಲ್ ಇಶ್ಯೂತಾರೆ, ಅವ್ರಿಗೆ ವಾರ್ನಿಂಗ್ ಇಶ್ಯೂ ಮಾಡ್ತೀವಿ. ಇಲ್ಲ ಏನೋ ಸಮಸ್ಯೆ ಇದ್ರೆ ಕೇಳ್ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಅದು ಸಾಲ್ವ್ ಆಗೋ ತರ ಮಾಡ್ಕೊತೀವಿ ಸರ್. ಈಗ ಒಂದ್ ತಿಂಗಳಿಗೆ ಬರ್ತಾ ಇದೆ ಸರ್ ಬಿಲ್ಲು. ಒಂದ್ ತಿಂಗಳಿಗೆ ಅದೇನಾದ್ರೂ ಇನ್ನೊಂದು ಅಡಿಷನಲ್ 1000 rupees ಆಗಿ ಒಂದ್ 3000 ರೂಪಾಯಿ ಆಯ್ತು ಅನ್ಕೊಳ್ಳಿ ಸರ್. ಸೊ ಈಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗತ್ತ ವಾಟರ್ ಬಿಲ್ ಅಲ್ಲಿ ಸರ್? ಕಾಂಪೌಂಡ್ ಇಂಟ್ರೆಸ್ಟ್ ಹೆಂಗಿರುತ್ತೆ ಸರ್ ಬಿಲ್ ಅಲ್ಲಿ ಸರ್? ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಹೆಂಗಿರುತ್ತೆ ಸರ್ ಅದು ಔಟ್ಸ್ಟ್ಯಾಂಡಿಂಗ್ ಇದ್ರೆ? ಇವಾಗ ನೀವು ಏನೋ ಡ್ಯೂ ಟು ಕಾರಣಾಂತರಕ್ಕೆ ನಿಮ್ಗೆ ಜಾಸ್ತಿ ಬಿಲ್ ಬಂದಿದೆ ಅಂತನಾ? ಇಲ್ಲ. ಹಲೋ ಹೇಳಿ ರಾಘವೇಂದ್ರ ಹೇಳಿ. ಸರ್ ಬಿಲ್ ಕಟ್ಟಿದ್ರೆ ಬಿಲ್ ಬಂದಿದೆ ಸರ್. ಹಲೋ ಅವಾಗ ಈಗ ಬಿಲ್ ಬಂದಿಲ್ಲ ಅಂತ ಒಂದ್ 2 ತಿಂಗಳು ಕಟ್ಟಿಲ್ಲ ಅಂತ ಅನ್ಕೊಳ್ಳಿ. ಸೊ 3ನೇ ತಿಂಗಳು ಬಿಲ್ ಬಂದಾಗ 3000 ಆಗಿರುತ್ತೆ ಟೋಟಲ್ ಬಿಲ್ಲು. ಸೊ ಈಗ ಇಂಟ್ರೆಸ್ಟ್ ಕಾಂಪೊನೆಂಟ್ ಎಷ್ಟಿರುತ್ತೆ ಸರ್ ಈಗ ಬಿಲ್? ಇಲ್ಲಿ ಗಮನಿಸಬೇಕಾದ್ರೆ ಒಂದು ಅಂಶ ಅಂದ್ರೆ ಸರ್,
ಒಂದು ಮೀಟರ್ ನೀವು ಏನು ಬಿಲ್ ಬಂದಿಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡ್ತೀರಾ, ದಟ್ ಈಸ್ ಅ ಗುಡ್ ರೆಸ್ಪಾನ್ಸ್ ಅಂತ ಪ್ರಶ್ನೆ ಮಾಡಿದ್ರೆ ಒಳ್ಳೇದು. ಒಂದು ಲೆಟರ್ ಮೂಲಕ ಆಫೀಸ್ಗೆ ಕಳಿಸ್ಕೊಟ್ರೆ ಇನ್ನೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಇದು ಏನು ಬಿಲ್ ಬಂದಿಲ್ಲ ರೆಸ್ಪಾಂಡ್. ಎರಡನೇದು, ಈ ತರ ಬಿಲ್ ಬಂದಿಲ್ದ ಕೆಲವೊಂದ್ಸತಿ ನಿಮ್ಮ ಮನೆ ಲಾಕ್ ಆದ್ರೆ ಡೋರ್ ಲಾಕ್ ಅಂತ ಹಾಕ್ಬಿಟ್ಟು ಹೋಗಿರ್ತಾರೆ ಯಾರು ಮೀಟರ್ ರೀಡರ್ ಅವರು. ಹಲೋ, ಡೋರ್ ಲಾಕ್ ಅಂತ ಹಾಕೊಂಡು ಹೋಗಿದ್ರೆ ಹೇಳಿ ಸರ್. ಈ 3 ತಿಂಗಳದ್ದು ಏನಿದೆ ಅದಕ್ಕೆ ಯಾವುದೇ ಬಡ್ಡಿ ಹಾಕಲ್ಲ. ಅದನ್ನ ನಾವು 3 ತಿಂಗಳದ್ದು ಅದೇನ್ ಕನ್ಸೆಷನ್ ಮೇಲೆ ಡಿವೈಡೆಡ್ ಬೈ 3 ಮಾಡಿ ರೆಗ್ಯುಲರ್ ತರನೇ ಹೋಗುತ್ತೆ. ಅಕಸ್ಮಾತ್ ನೀವು ನಿಮ್ಮ ಪ್ರಶ್ನೆ ಇರಂಗೆ ನೀವೇನ್ ಮಾಡ್ತೀರಾ, ಬಿಲ್ ಅವನು ಇಶ್ಯೂ ಮಾಡಿರ್ತಾನೆ, ಆದ್ರೆ ನಿಮ್ ಕೈಯಲ್ಲಿ ಬಿಲ್ ಸಿಕ್ಕಿರಲ್ಲ, ನೀವು ಅದಕ್ಕೆ ಪಾವತಿ ಮಾಡಿರಲ್ಲ, ಅಂತ ಟೈಮಲ್ಲಿ ನಿಮ್ಗೆ ಪ್ರತಿ ತಿಂಗಳು 1% ಬಡ್ಡಿ ಬೀಳುತ್ತೆ ಸರ್. ಶಂಕರ ಸರ್ ಪ್ಲೀಸ್. ಅವಾಗ ಅಂದ್ರೆ 1% ಬಡ್ಡಿ ವರ್ಷದವರೆಗೂ ಸರ್ ಇದು? ಇಲ್ಲ, ಪ್ರತಿ ತಿಂಗಳಿಗೆ 1% ಬಡ್ಡಿ ಬೀಳುತ್ತೆ ಸರ್. ನೆಕ್ಸ್ಟ್ ಮಾತಾಡಿ ಸರ್. ಔಟ್ಸ್ಟ್ಯಾಂಡಿಂಗ್ ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಏನಿದೆ ಲಾಸ್ಟ್ ಮಂತ್ ಅದಕ್ಕೆ 1% ಹಾಕ್ಬಿಟ್ಟು ಕೊಡ್ತಾರೆ ಸರ್. ನೆಕ್ಸ್ಟ್ ಮಂತ್ ಅಲ್ಲಿ. ಓಕೆ ನೆಕ್ಸ್ಟ್ ಮಂತ್ ಅಲ್ಲಿ ಆತರ. ನೆಕ್ಸ್ಟ್ ಬಿಲ್ ಬರ್ಲಿಲ್ಲ ಅಂದ್ರೆ ಯು ಕ್ಯಾನ್ ಹ್ಯಾವ್, ನೀವು ಪ್ರಶ್ನೆ ಮಾಡ್ಲೇಬೇಕು ಇದನ್ನ. ನೀವು ಬಂದು ಅಲ್ಲಿರೋ ನಮ್ಮ ವಾಟರ್ ಇನ್ಸ್ಪೆಕ್ಟರ್ ಆಗ್ಲಿ, ಆ ಫೀಲ್ಡ್ ಅಲ್ಲಿ ಅವ್ರನ್ನಾದ್ರೂ ಪ್ರಶ್ನೆ ಮಾಡಿ, ಇಲ್ಲ ಆಫೀಸ್ಗೆ ಒಂದು ಮೇಲ್ ಆದ್ರೂ ಮಾಡಿ, ಇಲ್ಲ ಒಂದು ಲೆಟರ್ ಆದ್ರೂ ಕಳಿಸಿ. ಯಾಕಂದ್ರೆ ಬಿಲ್ ಕಲೆಕ್ಟರ್ ಕೆಲವರು ಅದೇ ಮನೆ ನೋಡದೆ, ಇಲ್ಲ ಕೆಲವೊಂದು ಬೀದಿನ ಅವ್ರು ಏನ್ ಮಾಡಿರ್ತಾರೆ, ಮಿನಿಮಮ್ನೇ ಕೊಟ್ಟೋದ ರೂಢಿ ಇಟ್ಕೊಂಡಿರ್ತಾರೆ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಬಿಲ್ ಇಶ್ಯೂ ಮಾಡೋದು, ಇದೆಲ್ಲ ಸಮಸ್ಯೆ ಇರುತ್ತೆ. ಇದೆಲ್ಲ ಪಬ್ಲಿಕ್ ಇಂದ ನಮ್ಗೆ ರೆಸ್ಪಾನ್ಸ್ ಬಂದಾಗ್ಲೇ ಅದನ್ನ ರೆಕ್ಟಿಫೈ ಮಾಡಕ್ಕೂ ಆಗೋದು. ಮುಸ್ತಫಾ ಸಾಹೇಬ್ರೆ ನಮಸ್ಕಾರ. ಹಾ ನಮಸ್ತೆ. ನಾನು ಶಂಕರ ಅಂತ ಹಾ ಹೇಳಿ. ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ. ಹೇಳಿ ಸರ್. ಹಾ ಹೇಳಿ. ಬೇಗ ಹೇಳಿ. ಹೇಳ್ತೀನಿ. ಇದು ಮಾತಾಡಿ ಸರ್. ಹಾ ಒಂದು ವಾಟರ್ ಚಾರ್ಜಸ್, ಹಾ 30% of water charges as UGD ಚಾರ್ಜಸ್, sewage handling charges ಅಂತ. ಹಾ ಹೌದು. ಸರ್ ಇವಾಗ ಪ್ಲೀಸ್ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನನ್ನ ಕ್ವಶನ್. ಹಾ there are a number of people ಹಾ who are using their own borewell water. ಹಾ ಆ ಬೋರ್ವೆಲ್ ವಾಟರ್ ಅನ್ನ ಅವರು ಅಡಿಗೆಗೆ, ಸ್ನಾನಕ್ಕೆ, ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಆ ನೀರು ಬಂದು ಸ್ವೇಜ್ ಸೇರುತ್ತೆ. ಸರ್ ಈ ಸಮಸ್ಯೆ ನೀವು ಹೇಳಿದ ಸಮಸ್ಯೆ, ಬೋರ್ವೆಲ್ ನೀರ್ನ ನಾವು ಬೋರ್ವೆಲ್ ನೀರ್ಗೂ ಚಾರ್ಜ್ ಮಾಡಬೇಕು ಅನ್ನೋ ಅಂಶನ ಗಮನದಲ್ಲಿ ಇಟ್ಕೊಂಡಿದೀವಿ. ಈ ಕೌನ್ಸಿಲ್ ಅಲ್ಲಿ ಅದಕ್ಕೆ ಒಂದು ಪ್ರಪೋಸಲ್ ಚಾರ್ಜ್ ಮಾಡ್ಬೇಕು ಅಂತಿಲ್ಲ. ಬೋರ್ವೆಲ್ ಚಾರ್ಜ್ ಆಗುತ್ತಲ್ಲ ಅದರ ನೀರಿಗೆ ಚಾರ್ಜ್ ಅಲ್ಲ ಅಂತಲ್ಲ ಸರ್. ಯಾರ್ಯಾರ ಮನೇಲಿ ಬೋರ್ ಪಾಯಿಂಟ್ ಇರುತ್ತೆ ಅವ್ರಿಗೆ ಸಿವರೇಜ್ ಚಾರ್ಜಸ್ ನ ಚಾರ್ಜ್ ಮಾಡಕ್ಕೆ ಸರ್. ಹೌದು, ಅದೇ ಹೇಳಿ. ಪ್ರಪೋಸಲ್ ನಾವು ಈ ಸಲ ಕೌನ್ಸಿಲ್ ಅಲ್ಲಿ ಇಟ್ಟಿದ್ವಿ ಆಕ್ಚುಲಿ. ಅವ್ರಿಗೆ 150 ರೂಪಾಯಿ ಫ್ಲಾಟ್ ಚಾರ್ಜ್ ಕೊಡೋಣ ಅಂತ. ಕೌನ್ಸಿಲ್ ಅಲ್ಲಿ ಬರೀ 150 ಫ್ಲಾಟ್ ಚಾರ್ಜ್ ಕೊಟ್ರೆ ಸಾಲದಿಲ್ಲ ಅವ್ರಿಗೆ. ಅದನ್ನ ಇನ್ನೂ ಸೈಂಟಿಫಿಕಲ್ ಆಗಿ, ಇನ್ನೂ ಡೀಪ್ ಆಗಿ, ಇನ್ನೂ ಇದಾಗಿ ಅದನ್ನ ಮಾಡಿ ಅಂದಿದ್ದಾರೆ. ನೆಕ್ಸ್ಟ್ ಕೌನ್ಸಿಲ್ ಅಲ್ಲಿ ಖಂಡಿತ ಈ ಅಂಶ ಬರುತ್ತೆ. ಇದಕ್ಕೆ ಅವರು ಕೌನ್ಸಿಲ್ ಅನುಮೋದನೆ ಕೊಡ್ತಾರೆ. ಅವಾಗ ನಿಮ್ಗೆ ಸಿವರೇಜ್ ಯಾರ್ಯಾರಿಗೆ ಸ್ವಂತ ಬೋರ್ವೆಲ್ ಇದೆಯೋ ಅವ್ರಿಗೆ ಸಿವರೇಜ್ ಚಾರ್ಜಸ್ ವಿಧಿಸೋ ಕ್ರಮನೂ ತಗೋತೀವಿ ಸರ್. ಇಲ್ಲ, ಇವಾಗ ನಾನ್ ಹೇಳ್ತಾ ಇರೋದು ಸ್ಯೂವೇಜ್ ಉಪಯೋಗಿಸೋರು ನಾವು ರೆಗ್ಯುಲರ್ ಆಗಿ ಮೀಟರ್ ಚಾರ್ಜ್ ಮೇಲೆ 30% ಕಾಸ್ಟ್ ಕೊಡ್ತಾ ಇದೀವಿ. ಆದ್ರೆ ಕಾಸ್ಟ್ ಕೊಡದೇನೆ ಬೋರ್ವೆಲ್ ನವರು ಅದೇ ಸ್ಯೂವೇಜ್ ಗೆ ತಮ್ಮ ಸಿಕ್ಕಾಪಟ್ಟೆ ನೀರ್ ಬಿಟ್ಬಿಟ್ಟು ಓವರ್ ಫ್ಲೋ ಆಗಿ ಅದರ ಸ್ಟೆಚ್ನೆಲ್ಲ ನಾವು ವಹಿಸ್ಕೋಬೇಕು. ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಫ್ರೀ ಆಗಿ ವಾಟರ್ ಬೇರೆ ಬೋರ್ವೆಲ್ ಇಂದ electricity cost. There is no participation by paying 30% of water. ಹೌದಾ ಸರ್, ಇದೇ ಸಮಸ್ಯೆ ನಾನು ಹೇಳಿ ಸರ್. ವಿ ಹ್ಯಾವ್ ಐಡೆಂಟಿಫೈಡ್ ಈ ಲೂಪ್ ಹೋಲ್ ನಾವು ಐಡೆಂಟಿಫೈ ಮಾಡಿದೀವಿ ಸರ್. ಇದಕ್ಕೆ ನಾವು ಅವ್ರಿಗೂ ಏನು ಬೋರ್ವೆಲ್ ಇರೋರ್ಗು ಚಾರ್ಜ್ ಮಾಡೋದಕ್ಕೆ ಅಂತ ಒಂದು ಪ್ರಪೋಸಲ್ ಕೌನ್ಸಿಲ್ ತಂದಿದ್ವಿ. ಕೌನ್ಸಿಲ್ ಅದನ್ನ ಇನ್ನೂ ಡೀಪ್ ಆಗಿ ಡಿಸ್ಕಸ್ ಮಾಡಿ ಬೋರ್ವೆಲ್ ಯಾವ ತರ, ಅವ್ರದ್ದು ಡಿಸ್ಚಾರ್ಜ್ ಯಾವ ತರ, ನಾವು ಫ್ಲಾಟ್ ರೇಟ್ ಅಂತ ಇಟ್ಕೊಂಡಿದ್ವಿ ಸರ್. ಯಾರ್ಯಾರ ಮನೇಲಿ ಬೋರ್ವೆಲ್ ಇರುತ್ತೆ ಅವ್ರಿಗೆ 150 ಫ್ಲಾಟ್ ಆಗಿ ಸಿವರೇಜ್ ಚಾರ್ಜಸ್ ಕೊಡೋಣ ಅನ್ನೋ ತರ ಪ್ರಪೋಸಲ್ ಕಳಿಸಿದ್ವಿ ನಾವು ಲಾಸ್ಟ್ ಕೌನ್ಸಿಲ್ ಅಲ್ಲಿ. ಅವರು ಬರೀ ಈ ತರ 150 ಕೊಟ್ರೆ ಸಾಲದಿಲ್ಲ, ಇನ್ನೂ ಡೀಪ್ ಆಗಿ ಹೋಗಿ, ಇನ್ನೂ ಸೈಂಟಿಫಿಕ್ ಆಗಿ ಹೋಗಿ ಮಾಹಿತಿಗಳೆಲ್ಲ ಕಲೆ ಹಾಕೊಳ್ಳಿ, ಯಾರ್ಯಾರ ಮನೇಲಿ ಬೋರ್ವೆಲ್ ಇದೆ ಅದೆಲ್ಲ ಮಾಡಿ ನೆಕ್ಸ್ಟ್ ಕೌನ್ಸಿಲ್ ಅಲ್ಲಿ ಖಂಡಿತ ಅದಕ್ಕೆ ಅನುಮೋದನೆ ಕೊಡ್ತಾರೆ. ಅದಾದ್ಮೇಲೆ ಯಾರ್ಯಾರಿಗೆ ಸ್ವಂತ ಬೋರ್ವೆಲ್ ಇದೆ ಅವ್ರಿಗೆ ಸಿವರೇಜ್ ಚಾರ್ಜಸ್ ವಿಧಿಸುವ ಕ್ರಮನೂ ತಗೋತೀವಿ ಸರ್. ಸಾಕು ಸರ್, ಪ್ಲೀಸ್ ಸಾಕು ಸರ್.
ನೆಕ್ಸ್ಟ್ ಪರ್ಸನ್ ಚಾನ್ಸ್ ಕೊಡಿ. 10 minutes ಲೆಫ್ಟ್. ನಿಮ್ಮಿದೆ ಸರ್. ನೆಕ್ಸ್ಟ್ ಜಗನ್ನಾಥ್ ಅಂತಿದ್ದಾರೆ. ಅವರು ಹೇಳಿದ್ದಾರೆ ಈ ಆರ್ ಒ ವಾಟರ್ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಇದೆ. ಆರ್ ಒ ವಾಟರ್ ಪ್ಲಾಂಟ್ಸ್ ಮೈಸೂರಲ್ಲಿ ಮಾಡಿದೀರಾ, ಬಟ್ ದೇರ್ ಆರ್ ಕಂಪ್ಲೇಂಟ್ಸ್ ದಟ್ ಆರ್ ಒ ವಾಟರ್ ಇಸ್ ನಾಟ್ ಹೆಲ್ತಿ ಅಂತ ಹೇಳಿ. ಬಟ್ ಆದ್ರೂ ನೀವು ಎಷ್ಟು ಆರ್ ಒ ವಾಟರ್ ಪ್ಲಾಂಟ್ಸ್ ಇದೆ ಸರ್ ಮೈಸೂರಲ್ಲಿ? ಸರ್ ಆಲ್ಮೋಸ್ಟ್ ಮೈಸೂರಲ್ಲಿ ಒಂದು 40ರಿಂದ 45 ಆರೋ ಪ್ಲಾಂಟ್ಗಳು ಇವಾಗ ಸದ್ಯಕ್ಕೆ ಇದೆ ಸರ್. ಅಂಡರ್ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸ್ಟ್ರಕ್ಟ್ ಆಗಿರೋದು ಸೇರಿ. ಇನ್ನು ಮಾಡ್ತಾ ಇದ್ರೆ ಮುಂದೆ ಹೋಗ್ತಾ ಇದ್ರ ಅಥವಾ? ಅದು ಆಲ್ಮೋಸ್ಟ್ ಮುಂದೆ ಹೋಗ್ತಾ ಇದೆ ಸರ್. ನಾವು ಅದು ಆಕ್ಚುಲಿ ಅದ್ರ ಹಿಂದೆ ಸುಮಾರು ಫೋರ್ಸಸ್ ಇದೆ. ಬರೀ ಒಬ್ರೇ ಅದನ್ನ ಕಂಟ್ರೋಲ್ ಮಾಡೋದಕ್ಕೂ ಆಗೋದಿಲ್ಲ ಆರೋ ಪ್ಲಾಂಟ್ ಕನ್ಸ್ಟ್ರಕ್ಟ್ ಮಾಡೋದನ್ನ. ಸದ್ಯದ ಪರಿಸ್ಥಿತಿ ಅದಕ್ಕೆ ಜನಕ್ಕೂ ಗೊತ್ತಿದೆ. ಅದ್ರದ್ದು TDS ತುಂಬಾ ಕಡಿಮೆ ಬರುತ್ತೆ. ಅದು ಸ್ವಲ್ಪ ಹಾನಿಕರ, ಯಾಕಂದ್ರೆ ಅದು ನೀರಿಗೆ ಬಾಡಿಗೆ ಬೇಕಾಗಿರೋ ಎಲ್ಲಾ ಅಂಶನೂ ಅದು ಕೊಡೋದು ಸ್ವಲ್ಪ ಕಡಿಮೆ ಇರುತ್ತೆ ಅಂತ. ಯಾಕಂದ್ರೆ ಅದು ಸುಮಾರು TDS ಎಲ್ಲ ಆಲ್ಮೋಸ್ಟ್ 20-30 ಬರ್ತಿದೆ. ಅದ್ರ ರೀಸೆಂಟ್ ಆಗಿ ಎಲ್ಲಾ ಪ್ಲಾಂಟ್ ಸರ್ವೆ ಮಾಡಿ ಅದ್ರದ್ದೆಲ್ಲ ಫಿಲ್ಟರ್ದು ಏನು ಪೋರ್ಸ್ ಇದೆ ಆ ಪೋರ್ಸ್ ನ ಸ್ವಲ್ಪ ಇನ್ಕ್ರೀಸ್ ಮಾಡಿ ಇವಾಗ TDS ಒಂದು 80 ಬರೋ ತರ ಇದೆ ಎಲ್ಲಾ ಕಡೆನೂ. ಅದನ್ನ ನೆಕ್ಸ್ಟ್ ನಮ್ಮಲ್ಲಿ ಈಗ ಒಂದು ಹೊಸ ಯೋಜನೆ ರೂಪಿಸ್ಕೊಂಡಿದ್ವಿ. ಇದಕ್ಕೆಲ್ಲ ನಾವು ಏನೋ ಆಡೆಡ್ ಮಿನರಲ್ಸ್ ಹಾಕಕ್ಕೆ, ಆಡೆಡ್ ಮಿನರಲ್ಸ್ ಹಾಕ್ಬಿಟ್ಟು ಯಾವ್ದಾವ್ದು ಆರೋ ಪ್ಲಾಂಟ್ ಮಾಡ್ತಾ ಇದೀವಿ ಅದಕ್ಕೆಲ್ಲ ಆಡೆಡ್ ಮಿನರಲ್ಸ್. ಸೊ ನಮ್ಮ TDS ಅಲ್ಲಿ ಮ್ಯಾಚ್ ಆಗಂಗೆ ಅದ್ ನಮ್ಮ ನೀರಿಗೆ ಬೇಕಾಗಿರೋ ಮಿನರಲ್ಸ್ ಎಲ್ಲ ಅಲ್ಲಿ ಕೊಡೋ ತರ ವ್ಯವಸ್ಥೆನ ಮಾಡ್ಕೋತಾ ಇದೀವಿ ಸರ್. ಅದಕ್ಕೊಂದ್ ಸ್ವಲ್ಪ ಒಂದ್ 2-3 ತಿಂಗಳು ಟೈಮ್ ಬೇಕಾಗಿರುತ್ತೆ. ಯಾಕಂದ್ರೆ ಅದನ್ನ ಸ್ವಲ್ಪ ವೆಂಡರ್ಸ್ ಎಲ್ಲ ಹುಡ್ತಾ ಇದೀವಿ, ಅದ್ರದ್ದು ಪ್ರೋ ಕಾನ್ಸ್ ಎಲ್ಲ ನೋಡ್ತಾ ಇದೀವಿ ಸರ್. ಮೋಸ್ಟ್ಲಿ ಒಂದು 2 to 3 ಮಂತ್ಸ್ ಒಳಗಡೆ ಮೈಸೂರಲ್ಲಿ ಆರೋ ಪ್ಲಾಂಟ್ಗೆಲ್ಲ ಆಡೆಡ್ ಮಿನರಲ್ಸ್ ಕೊಡೋ ವ್ಯವಸ್ಥೆ ಮಾಡಕ್ ನೋಡ್ತಾ ಇದೀವಿ. ಎನಿವೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೈಮ್ ಮುಗಿತಾ ಬಂದಿದೆ. ಶಿವಮೂರ್ತಿ ಅವರು ರಾಮನಾಥ್ ಅವರು ಈ ಕ್ಯಾನ್ ಟೆಲ್ ಲಾಸ್ಟ್ ಮೀಟಿಂಗ್ ಪ್ರೊಸೀಡಿಂಗ್ಸ್ ಎರಡು ಹೇಳ್ಬಿಡಿ. ಆಮೇಲೆ ಮೊಹಮ್ಮದ್ ಮುಸ್ತಫಾ ಅವರು ಬಹಳ ಚೆನ್ನಾಗಿ ಮಾಡಿದ್ರು. ಇಲ್ಲ ಲಾಸ್ಟ್ ಅಲ್ಲೇ ಹೇಳಿ ಆಯ್ತು, ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಆಯ್ತು. ಈಗ ಏನಿದೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. 2 minutes ಇದೆ, ಥ್ಯಾಂಕ್ಸ್ ಹೇಳಿ ಸರ್. ಅವ್ರಿಗೆ ಸರ್ ಇವಾಗ ನಮ್ಮ MGP ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಒಂದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಾಹಿತಿನ ವಾಣಿ ವಿಲಾಸ್ ವಾಟರ್ ವರ್ಕ್ಸ್ ಬಗ್ಗೆ, ಅದರ ಎಲ್ಲಾದು ಹೇಗೆ ಕಾರ್ಯಪ್ರವೃತ್ತಿ ಬಗ್ಗೆ ಮತ್ತೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸವಿವರವಾಗಿ ವಿಸ್ತಾರ ಮಾಡಿದೀರಾ. MGP ಪರವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು, ಖಜಾಂಚಿಗಳು ಎಲ್ಲರೂ ಪರವಾಗಿ ಹಾಗೂ ಸದಸ್ಯರ ಪರವಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಇನ್ನೂ ಸ್ವಲ್ಪ ಟೈಮ್ ಇದೆ. ಮುಸ್ತಫಾ ಅವರು ಇನ್ನೂ ಏನಾದ್ರು ಹೇಳೋದಿದ್ರೆ ಹೇಳಿ ಸರ್. ಇಲ್ಲ ಸರ್, ಏನು ತೊಂದರೆ ಇಲ್ಲ ಸರ್ ಸದ್ಯಕ್ಕೆ. ಸರ್ ಮುಂದೆ ಸಮ್ಮರ್ಗೆ ಯಾವ ತರ ಪ್ಲಾನ್ ಮಾಡಿದೀರಾ? ಸರ್ ಸಮ್ಮರ್ ಅಂತ ಹೇಳಿದ್ನಲ್ಲ ಸರ್, ಆಲ್ಮೋಸ್ಟ್ ಎಲ್ಲಾ ಯೋಜನೆಗಳು ನಮ್ದು ಇನ್ನೊಂದು 2 ತಿಂಗಳಲ್ಲಿ ಎಲ್ಲಾ ಕಮಿಷನ್ ಆಗೋ ವ್ಯವಸ್ಥೆ ಇದೆ. ಈ ವರ್ಷ ನಿಮ್ಗೆ ನೀರಿನ ಸರಬರಾಜು ಮೈಸೂರು ನಗರಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಸರ್. ನಮ್ಮ ಡ್ಯಾಮ್ ಅಲ್ಲೂ ಲೆವೆಲ್ ಇದೆ. ನಾವು ಕಬಿನಿ ಡ್ಯಾಮ್ ಅವ್ರಿಗೂ ಲೆಟರ್ ಬರ್ದಿದ್ದು, ಅವರು ನೀರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಇದು KRS ಚೆನ್ನಾಗಿರೋ ನೀರಿದೆ. ಎಲ್ಲಾ ಯೋಜನೆಗಳು ಎಲ್ಲಾ ಕಡೆ ಬಲ್ಕ್ ನಾವು ಇಂಪ್ರೂವ್ ಮಾಡಿದೀವಿ. ಡಿಸ್ಟ್ರಿಬ್ಯೂಷನ್ ಇಂಪ್ರೂವ್ ಆಗಿದೆ. ಈ ಸಮ್ಮರ್ ಅಲ್ಲಿ ಸಮಸ್ಯೆ ಬರುವುದಿಲ್ಲ ಸರ್. ಅಂತ ಅಂದ್ರೆ ಇದು ಬಟ್ ಈ ಅನಾಥರೈಸ್ಡ್ ಕನೆಕ್ಷನ್ಸ್ ನಿಮ್ಗೆಲ್ಲ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಯಾವ್ದೋ ಇದೆಯಾ? ಅದರ ಚೆಕ್ ಮಾಡೋರು ಇದಾರೆ ನಿಮ್ಮಲ್ಲಿ? ಜಸ್ಟ್ ಲೈಕ್ KEB Discom ಅಲ್ಲಿ ಇದಾರಲ್ಲ, ಸೆಟ್ ಮಾಡಿಲ್ಲ ಸರ್, ವಿಜಿಲೆನ್ಸ್ ಮಾಡಿಲ್ಲ. ಅನ್ಆಥರೈಸ್ಡ್ ಐಡೆಂಟಿಫೈ ಮಾಡಿದೀವಿ. ಅದಕ್ಕೆ ನಾವೇ ಸ್ವಂತ ಮೀಟರ್ ಹಾಕುವ ಕೆಲಸನು ಸ್ಟಾರ್ಟ್ ಆಗಿದೆ ಸರ್ ಇವಾಗ. ಬಟ್ ನೀವು ರೆಗ್ಯುಲರ್ ಆಪರೇಷನ್ಸ್ ಇರೋ ವಿಜಿಲೆನ್ಸ್ ಗೆ ಮಾಡಂಗಿಲ್ಲ. ಸರ್ ಅದು ಇರ್ಬೇಕು. ನಾವು ಆಲ್ರೆಡಿ ನಮ್ಮ ವಾಟರ್ ಸಪ್ಲೈ ಅಲ್ಲಿ ಸ್ಯಾಂಕ್ಷನ್ 700 ಪೋಸ್ಟ್ ಇದೆ. ಅದ್ರಲ್ಲಿ ಜಸ್ಟ್ 400ರಿಂದ 450 ಜನ ಮಾತ್ರ ಅಲ್ಲಿ ಔಟ್ಸೋರ್ಸ್ ಸೇರಿ 450 ಜನ ಮಾತ್ರ ಕೆಲಸ ಮಾಡ್ತಿದೆ ವಾಟರ್ ಸಪ್ಲೈಲಿ. ವಾಟರ್ ಸಪ್ಲೈ ಅಂದ್ರೆ ತುಂಬಾ ಲೇಬರ್ ಇಂಟೆನ್ಸಿವ್ ಇದದು ಫೀಲ್ಡ್. ನಾವು ಅರ್ಧ ಸ್ಟಾಫ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲೇ ತುಂಬಾ ಸಮಸ್ಯೆ. ಇನ್ನು ವಿಜಿಲೆನ್ಸ್ ಅಂತ ಅಲ್ಲಿ 4 ಒಂದು 10-20 ಹೋದ್ರೆ ನಮ್ಗೆ ತುಂಬಾ ಸಮಸ್ಯೆ ಆಯ್ತದೆ. ಬಟ್ ವಿಜಿಲೆನ್ಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಬೇಕಾಗಿದೆ ಅಲ್ವಾ? ವಿಜಿಲೆನ್ಸ್ ವೀಕ್ ಅಂತ ಮಾಡುವಾಗ ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದನ್ನ ನಮ್ಮ ಹೌದು, ಖಂಡಿತ ಬಂದಿದೆ ಸರ್. ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ MGP ನವರು ಅದಕ್ಕೆ ಇಂಪಾರ್ಟೆಂಟ್ ಪ್ರಯಾರಿಟಿ ಆಗಿ ತಗೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮ ಡಿಪಾರ್ಟ್ಮೆಂಟ್ ಗೆ. ಇದ್ರ ಆಲೋಚನೆಗಳು ನಡೀತಾ ಇದೆ ಸರ್, ಮಾಡ್ತೀವಿ ಖಂಡಿತ ಮುಂದಿನ ದಿನದಲ್ಲಿ. MGP ಇಂದ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದು ಆಫೀಸ್ ಒಂದ್ ಸ್ವಲ್ಪ ಹೇಳ್ತೀರಿ ಅಂತ ಚಾಟ್ ಬಾಕ್ಸ್ ಇಲ್ಲಿ ಏನಾರ ಕಂಪ್ಲೇಂಟ್ಸ್ ಇದ್ರೆ ನಮ್ಮ ಕನ್ಸ್ಯೂಮರ್. ಸರ್ ಒಂದ್ ನಿಮಿಷ. ಹೇಳಿ ಸರ್. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಿವಿ ಸರ್. ಈಗ ಚಾಟ್ ಅವ್ರು ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಿವಿ ಸರ್. ಇಲ್ಲ ಅವ್ರು ಹೇಳಿದ್ರು ಸರ್. ಇವಾಗ ಹೇಳಿ ಸರ್. 24418834 ಅದನ್ನ ಕನ್ಫರ್ಮ್ ಮಾಡೋದಕ್ಕೆ. ಹೌದು ಸರ್. 0821 ಸರಿ. 0821
834. ಹಾ ಸರಿ ಸರಿ. ಇನ್ಯಾರು ನಮ್ಮ ಇನ್ನು ಕನ್ಸ್ಯೂಮರ್ಸ್ ಯಾರು ಕೇಳಕ್ ಆಗದೆ ಇದ್ದವರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ನಾನು MGP ಪರವಾಗಿ ಅವ್ರಿಗೆ ಕೇಳ್ಕೊತಾ ಇದ್ದೀನಿ ಕನ್ಸ್ಯೂಮರ್ಸ್ಗೆ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್, ನಮ್ಮ MGP ಜನರಲ್ ಬಾಡಿ 26 ಇದೆ. ಇವಾಗ ಯಾರು ಬರೀ 11 ಜನ ಇದಾರೆ, ನಿಮ್ಮ ಫ್ರೆಂಡ್ಸ್ ಗೆ ಹೇಳ್ಬೇಕು ಅಂತ, ನಮ್ಮ ಲೈಫ್ ಮೆಂಬರ್ಸ್ ಪ್ಲಸ್ ಆನ್ಯುವಲ್ ಮೆಂಬರ್ಸ್ಗೆ. ಅದೇ ಮೈಸೂರು ಗ್ರಾಹಕ ಪರಿಷತ್ತು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗು ದಾಸಪ್ರಕಾಶ್ ಪ್ಯಾರಡೈಸ್ ಅಲ್ಲಿ 26ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಗೆ ಶುರು ಆಗುತ್ತೆ. ದಯವಿಟ್ಟು ಎಲ್ಲ ಮೆಂಬರ್ಸ್ ದಯವಿಟ್ಟು ಬರ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ನಾವು ಆಲ್ರೆಡಿ ಇಂಟಿಮೇಶನ್ ಕಳಿಸಿದೀವಿ. ಇನ್ ಕೇಸ್ ಅವರಿಗೆ ತಲುಪದೇ ಇದ್ರೆ ದಯವಿಟ್ಟು ಇದನ್ನೇ ಇಂಟಿಮೇಶನ್ ಆಗಿ ತಗೊಂಡು ದಯವಿಟ್ಟು ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ನಮಸ್ಕಾರ. ಎಸ್ ಸರ್. ಹಲೋ. ಹಲೋ, ಪ್ರದೀಪ್ ಅವರು ಬಹಳ ಚೆನ್ನಾಗಿ ಮಾಡಿದ್ರೆ. ಪ್ರದೀಪ್ ಅವರಿಗೆ ಹೌದಾ? ಧನ್ಯವಾದಗಳು ಹೇಳ್ಬೇಕು. ಇವತ್ತು ನಮ್ಮ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ನಡೆದಿದ್ದಕ್ಕೆ ಪ್ರದೀಪ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ವಿ. ಬಹಳ ಚೆನ್ನಾಗಿ ಮೇಜರ್ ಟೈಮ್ ಸ್ಪೀಕರ್ ತಗೊಂಡ್ರು, ಕ್ವಶನ್ ಆನ್ಸರ್ ಅಲ್ಲಲ್ಲೇ ಮಾಡಿದ್ರು. ಸರಿ. ಪ್ಲಸ್ ಅವರು ಎಲ್ಲರಿಗೂ ಜನರಲ್ ಬಾಡಿ ತಪ್ಪದೆ ಬರಬೇಕು, ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಸರಿನೋ ಪ್ರತಿ ತಮ್ಮ ಲಿಂಕ್ ಹಾಕೊಟ್ಟು ಇದ್ ಮಾಡಿದ್ದಾರೆ, ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸರ್. Before we can disconnect, program ಮುಗೀತು. ಸ್ವಲ್ಪ ಇನ್ನೂ ಟೈಮ್ ಇದೆ.